ಕಾವೇರಿಯ ಮಡಿಯಲ್ಲಿ ಹಸಿರು ಸೀರೆಯನ್ನುಟ್ಟು ಕಂಗೊಳಿಸುವ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಹೆಮ್ಮೆಯ ಸಾಂಸ್ಕೃತಿಕ ತಾಣ ಕೆಸ್ತೂರುಕೊಪ್ಪಲು. ಇದೇ ಮಣ್ಣಿನಲ್ಲಿ ಹುಟ್ಟಿ ಕಡುಬಡತನ ಮತ್ತು ಕಷ್ಟಗಳ ಸುಳಿಯಲ್ಲಿಯೇ ಬೆಳೆದು ಇಂದು ಯುವ ಪೀಳಿಗೆಗೆ ಆತ್ಮವಿಶ್ವಾಸದ ಜ್ವಲಂತ ಸಂಕೇತವಾಗಿ ನಿಂತಿದ್ದಾರೆ ಐಎಎಸ್ ಅಧಿಕಾರಿ ಶ್ರೀ ಕೆಎ ದಯಾನಂದ್. ತಂದೆ ತಾಯಿಯ ಅಪಾರ ತ್ಯಾಗ, ಮತ್ತೊಂದೆಡೆ ಬದುಕಿನ ಸವಾಲುಗಳು. ಶಿಕ್ಷಣವನ್ನು ಮುಂದುವರೆಸಿದ ದಯಾನಂದ್ ಅವರ ಪಯಣ ಅಷ್ಟು ಸುಲಭದ್ದಾಗಿರಲಿಲ್ಲ. ಒಬ್ಬ ಸಾಮಾನ್ಯ ಗುಮಾಸ್ತ ಹುದ್ದೆಯಿಂದ ದೇಶದ ಅತ್ಯುನ್ನತ ಐಎಎಸ್ ಅಧಿಕಾರಿಯಾಗುವವರೆಗಿನ ಅವರ ಈ ಸಾಧನೆಯ ಹಾದಿ ಪ್ರತಿಯೊಬ್ಬರಿಗೂ ರೋಮಾಂಚನ ಉಂಟು ಮಾಡುವಂಥದ್ದು. ಪ್ರಸ್ತುತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ತಾವು ಹೆಜ್ಜೆ ಇಟ್ಟ ಪ್ರತಿ ಇಲಾಖೆಯಲ್ಲಿಯೂ ತಂತ್ರಜ್ಞಾನ ಮತ್ತು ಪಾರದರ್ಶಕತೆಯ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದವರು. ಬಡತನವನ್ನು ಗೆದ್ದು ಆಡಳಿತದಲ್ಲಿ ಮುದ್ರೆ ಒತ್ತಿರುವ ಕೆಎ ದಯಾನಂದ್ ಅವರಿಗೆ ಅಧಿಕಾರಿ ಅಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ವಿಶೇಷ ಹಾಗೂ ವಿನೂತನ ಕಾರ್ಯಕ್ರಮ ಅಧಿಕಾರಿ ಅಂತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಆಡಳಿತ ಅನ್ನೋದು ಅಧಿಕಾರ ಚಲಾಯಿಸೋದಕ್ಕಲ್ಲ, ಅದು ಜನರ ಸೇವೆ ಮಾಡಲಿಕ್ಕೆ ಒಂದು ಉತ್ತಮ ಅವಕಾಶ ಎಂದು ನಂಬಿರುವಂಥ ಐಎಎಸ್ ಅಧಿಕಾರಿ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆಯುಕ್ತರು, ಹಿಂದುಳಿದ ವರ್ಗಗಳ ಇಲಾಖೆ ಹಾಗೂ ಕರ್ನಾಟಕ ಗೃಹ ಮಂಡಳಿ ಶ್ರೀ ದಯಾನಂದ್ ಕೆ ಅವ್ರನ್ನ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಒಬ್ಬ ಬಡ ಜೀವ ಬಂದು ಭವ್ಯ ಜೀವನವನ್ನು ಹೇಗೆ ಕಟ್ಕೋಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ತಾವು ಒಂದು ಆತ್ಮವೃತ್ತಾಂತವನ್ನು ಬರಿತೀರಾ. ಅಲ್ಲಿ ಒಬ್ಬ ಸಾಮಾನ್ಯ ಗುಮಾಸ್ತ ಹೇಗೆ ಐಎಎಸ್ ಅಧಿಕಾರಿ ಆಗ್ಬೋದು ಅನ್ನೋ ಹಾದಿಯನ್ನು ತೋರಿಸ್ಕೊಟ್ಟಿದ್ದೀರಾ. ಇವತ್ತು ಆ ಹಾದಿಯ ಮೂಲಕ ತಮ್ಮ ಲೈಫ್ ಜರ್ನಿಯನ್ನು ನೋಡೋಣ ಸರ್. ನನ್ನ ಮೊದಲನೇ ಪ್ರಶ್ನೆ, ಈ ಆತ್ಮವೃತ್ತಾಂತ ಹಾದಿಗಳನ್ನು ಬರೀಬೇಕು ಅಂದಿದ್ದು ಯಾವಾಗ ಮತ್ತು ಯಾಕೆ? ಹಾದಿಗಲ್ಲು ಬರೀಲಿಕ್ಕೆ ಮುಖ್ಯವಾದ ಕಾರಣ ಅಂದರೆ, ಸಾಮಾನ್ಯವಾಗಿ ನನ್ನಂತಹ ಹಿನ್ನೆಲೆಯಿಂದ ಬಂದಂಥವರು ಮಕ್ಕಳುಗಳಿದ್ದಾರೆ. ಯಾವ ರೀತಿ ಹಿನ್ನೆಲೆ? ಸರ್ಕಾರಿ ಶಾಲೆಯಲ್ಲಿ ಓದಂಥವ್ರು, ಆರ್ಥಿಕವಾಗಿ ಬಡತನ ಇರುವಂಥದ್ದು, ಇಂಗ್ಲೀಷ್ ಬರಲ್ಲ ಅಂತ ಹೇಳಿ ಹೀಗೆ ಇರುವಂಥ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸದ ಕೊರತೆ ಇದೆ. ನನ್ನಲ್ಲೂ ಆ ಆತ್ಮವಿಶ್ವಾಸ ಇಲ್ಲದೆ ಭಾಳಷ್ಟು ಅನುಭವಿಸಿದ್ದೇನೆ ಕೀಳರಿಮೆಯಿಂದ. ಹಾಗಾಗಿ ಅವ್ರನ್ನ ಅಲ್ಲಿಂದ ಹೊರಗೆ ತರಬೇಕು ಅಂತ ನನ್ನದೇ ಆದಂಥ ಒಂದಷ್ಟು ತರಬೇತಿಗಳನ್ನು ಮಾಡ್ತಾ ಬರ್ತಾ ಇದ್ದೆ. ನನ್ನ ಜೀವನ ಇತಿಹಾಸವನ್ನು ಮಕ್ಕಳು ಭಾಳಷ್ಟು ಸಲ ಹೇಳ್ತಾ ಇದ್ದೆ. ಹೇಳಿದ್ದನ್ನೇ ಎಷ್ಟು ಸಲ ಹೇಳೋದು, ಒಂದು ಲಿಖಿತ ರೂಪದಲ್ಲಿ ಬಂದರೆ ಹೇಗೆ ಅನ್ನೋದನ್ನು ಯೋಚನೆ ಮಾಡಿದಾಗ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿದ್ದಾಗ ಭಾಳಷ್ಟು ಜನ ಸಲಹೆ ಕೊಟ್ಟರು. ಕೆ ವೈ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ನಿಮ್ಮ ಜೀವನದ ಇಂಥ ಘಟನೆಗಳೆಲ್ಲ ಒಂದು ನೋಟ್ ಮಾಡಿ ಇಡಬೇಕಾಗುತ್ತೆ ಅಂತ. ಆ ಥರದಲ್ಲಿ ಶುರುವಾದದ್ದು ನನ್ನದೇ ಆದಂಥ ಜೀವನದ ವಿವಿಧ ಘಟನೆಗಳನ್ನು, ಒಂದೊಂದೇ ಘಟನೆಗಳನ್ನು ಇಟ್ಕೊಂಡು ಒಂದೊಂದು ಲೇಖನದ ರೂಪದಲ್ಲಿ ಮಕ್ಕಳಿಗೆ ಆತ್ಮವಿಶ್ವಾಸ ಮೂಡಿಸ್ಲಿಕ್ಕೆ ಬರೀಲಿಕ್ಕೆ ಶುರು ಮಾಡಿದೆ. ಅದನ್ನು ಬರೆದು ಪ್ರಕಟಣೆಯನ್ನು ಮಾಡಿದೆ. ಇದು ಹಾದಿಗಲ್ಲಿನ ಮೊದಲನೇ ಚರಣ ಅಂತ ಹೇಳಿದ್ದೀರಾ. ಅದರಲ್ಲಿ ಅನೇಕ ಒಳ್ಳೆಯ ಶೀರ್ಷಿಕೆಗಳನ್ನು ಕೊಟ್ಟಿದ್ದೀರಾ. ಚರ್ಮವನ್ನು ಚಪ್ಪಲಿಯಾಗಿಸಿಕೊಂಡ ಅಪ್ಪ. ಹೀಗೆ ಅನೇಕ ಅಪ್ಪನ ಬಗ್ಗೆ ಹೇಳ್ತಾ ಹೋಗಿದ್ದೀರಾ. ಹಾಗೆ ಅನಕ್ಷರಸ್ಥೆ ಆಗಿದ್ದಂತಹ ತಮ್ಮ ತಾಯಿ ಹೇಗೆ ಚಿಮಣಿ ದೀಪದಲ್ಲಿ ತಮ್ಮನ್ನ ಓದಲಿಕ್ಕೆ ಪ್ರೇರೇಪಣೆ ಮಾಡ್ತಾಯಿದ್ರು, ಇವೆಲ್ಲವನ್ನು ಜ್ಞಾಪಿಸ್ಕೊತಾ ತಮ್ಮ ಬಾಲ್ಯದ ದಿನಗಳನ್ನ ಮೆಲ್ಕಾಕ್ಬೋದಾ? ಬಾಲ್ಯ ಸ್ವಲ್ಪ ಆರ್ಥಿಕವಾಗಿ ಸಾಮಾಜಿಕ ಎಲ್ಲ ರೀತಿಯಲ್ಲೂ ಕಷ್ಟದಲ್ಲಿದ್ದಂಥ ಕಾಲ. ಐ ಡೋಂಟ್ ನೋ ಯಾಕೆ ಅಂತ ಗೊತ್ತಿಲ್ಲ. ನಾನು ಹುಟ್ಟಿದಾಗಲಿಂದ ನಾನು ನೋಡಿದ್ದು ಬರೀ ಬಡತನವನ್ನೇ. ಒಂದು ನಮಗೆ ಕಾಡುವಂಥದ್ದು ಹಳ್ಳಿಯಲ್ಲಿ ಬಡತನ ಅಂದರೆ ಮೂರೇ. ಒಂದು ಮನೆ ಇರಲ್ಲ, 2 ಊಟದ ಕೊರತೆ, 3 ಶಿಕ್ಷಣದ ಕೊರತೆ. ಇವು ಮೂರನ್ನು ನಾವು ಅನುಭವಿಸಿದ್ದೇವೆ. ಗುಡಿಸ್ಲಲ್ಲಿದ್ದೆ, ಹುಲ್ಲಿನ ಮನೆ ಕಟ್ಕೊಂಡಿದ್ವಿ, ಆಮೇಲೆ ಹೆಂಚಿನ ಮನೆ ಕಟ್ಕೊಂಡ್ವಿ. ಹೀಗೆ ಎರಡನೇ, ನಮ್ಮ ತಾಯಿ ಅನಕ್ಷರಸ್ಥೆ, ಅವ್ರಿಗೆ ಎಲ್ಲೂ ಸ್ಕೂಲ್ಗೆ ಹೋದವರಲ್ಲ. ನಮ್ಮ ತಂದೆ SLC ಫೇಲ್, ಬಟ್ ಬಹಳ ತತ್ವಜ್ಞಾನಿ ಇದ್ದ ಹಾಗೆ. ಓದುವ ಹವ್ಯಾಸ ಸಿಕ್ಕಾಬಟ್ಟೆ ಐತಿ. ಎಮ್ಮೆ ಕಾಯ್ಲಿಕ್ಕೆ ಹೋದ್ರೆ ಒಂದು ಬುಕ್ ಇಟ್ಕೊಂಡು ಹೋಗೋದು. ವಚನಗಳು ಅವ್ರಿಗೆ ಭಾಳ ಇಷ್ಟ, ಕೀರ್ತನೆಗಳಿಷ್ಟ, ಕಾಲಜ್ಞಾನ, ಕೈವಾರ ತಾತಯ್ಯನ ತತ್ವಜ್ಞಾನ, ಇವು ಶರೀಫರ್ ಗೀತೆಗಳು, ರಾಮಾಯಣ, ಮಹಾಭಾರತ, ಆಮೇಲೆ ಜ್ಞಾನಸಿಂಧು ಅಂತೇಳಿ ಈ ಥರ ಆಧ್ಯಾತ್ಮದ ಒಲವು ನಮ್ಮ ತಂದೆಗೆ ಸಿಕ್ಕಾಬಟ್ಟೆ ಇತ್ತು. ಅವರು ಬಹಳ ತಾಳ್ಮೆ, ಸಹನೆ. ಅವರಷ್ಟು ತಾಳ್ಮೆ ನಾನು ಇಲ್ಲಿ ತನಕ ನಾನು ನೋಡೇ ಇಲ್ಲ. ನನ್ನ ಜೀವನದಲ್ಲಿ ಅವ್ರು ಏಕವಚನದಲ್ಲಿ ಬೈದದ್ದು ನಾನು ನೋಡಿಲ್ಲ. ಬಟ್ ನಮ್ಮ ತಾಯಿ ಅದಕ್ಕೆ ತದ್ವಿರುದ್ಧ. ಬಟ್ ಎಲ್ಲವನ್ನು ಮನೆ ನಿರ್ವಹಣೆ ಮಾಡ್ತಿದ್ದೆ ನಮ್ಮ ತಾಯಿ. ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಕರೆಂಟ್ ಇರಲಿಲ್ಲ. ದೀಪದಲ್ಲೇ SLC ತನಕ ನಾವು ಕರೆಂಟ್ ನೋಡಿದವರೇ ಅಲ್ಲ. ಅಂತಹ ಆರ್ಥಿಕ ಸ್ಥಿತಿಯಲ್ಲಿ ಹೊಟ್ಟೆಪಾಡು ಒದ್ದಾಡಿಕೊಂಡು ಚಿಕ್ಕಪ್ಪ, ಅತ್ತೆ ಅವರಿವರು ಸಹಾಯ ಪಡ್ಕೊಂಡು ಬೆಳೆದು ಬರಲಿಕ್ಕೆ ಕಾರಣ ಆದದ್ದು. ಕರೆಂಟ್ ಇಲ್ಲದೆ ಹೋದರೂ ಕೂಡ ತಾಯಿ ತಮ್ಮನ್ನು ಓದಬೇಕನ್ನೋ ಪ್ರೇರೇಪಣೆ ಕೊಡ್ತಾಯಿದ್ರು. ಮತ್ತು ಚರ್ಮವನ್ನೇ ಚಪ್ಪಲಿ ಹಾಕಿಸಿದ ಅಪ್ಪ ಅಂತ ಹೇಳಿದ್ರು. ಈ ಶೀರ್ಷಿಕೆ ಬರಲಿಕ್ಕೆ ಕಾರಣ ಏನು ಸರ್?
ನಮ್ಮ ತಂದೆದು ಏನಂದರೆ ನಮ್ಮ ತಂದೆ ಚಪ್ಪಲಿ ಹಾಕ್ತಿರ್ಲಿಲ್ಲ ಅಂದ್ರೆ ಚಪ್ಪಲಿ ತಗೊಳಕ್ಕೆ ಶಕ್ತಿ ಇರಲಿಲ್ಲ, ನಾವು ಚಪ್ಪಲಿ ಹಾಕ್ತಿರ್ಲಿಲ್ಲ. ಚಪ್ಪಲಿ ಹಾಕದೇ ಇರೋದ್ರಿಂದ ಯಾವಾಗಲೂ ಕಾಲಲ್ಲಿ ಅವ್ರು ಸಿಕ್ಕಾಬಟ್ಟೆ ನಡ್ಕೊಂಡು ಓಡಾಡೋ, ಎಲ್ಲ ಕಡೆ ನಡೆಯೋರು ರಾತ್ರಿ ಹಗಲು ಮುಳ್ಳು ಗಿಳ್ಳು ಅಂತೆಲ್ಲ. ಆ ಕಾಲು ಎಷ್ಟು ಹೊರಟಿತ್ತು ಅಂತ ಅಂದರೆ ಒಳ್ಳೆ ಅದು ಒಡೆದು ಸೀಳಿದ್ದಂಗೆ ಇತ್ತು, ಕಪ್ಪಿಗೆ ಅದು ಗಟ್ಟಿ. ಯಾವಾಗಲಾದ್ರೂ ಮುಳ್ಳೊಂದು ಸೇರ್ಕೊಂಡ್ಬಿಟ್ಟು ನೋವಾಗಿದೆ ಅಂತ ನಾವು ಸೂಜಿ ತಗೊಂಡೋದ್ರೆ ಚುಚ್ಚಕ್ಕೂ ಕೂಡ ಸಾಧ್ಯ ಆಗಿಲ್ಲ, ಅಷ್ಟು ಗಟ್ಟಿ ಇತ್ತು ಚರ್ಮ. ನಮ್ಮ ತಂದೆ ತೊಡೆ ಸಂದಿನಲ್ಲಿ ರಾತ್ರಿ ಮಲ್ಕೊಂಡಾಗ ಆ ಕಾಲುಗಳು ಯಾವಾಗಲಾದ್ರೂ ಒಂದ್ಸಲ ನಮಗೆ ತಾಗ್ಬಿಟ್ರೆ ಒಳ್ಳೆ ಚಾಕು ಥರ ಕಟ್ಟಾಗೋದು, ಅಷ್ಟು ಹೊರಟಿತ್ತು. ಅವ್ರಿಗೆ ಚಪ್ಪಲಿಗೂ ಚಪ್ಪಲಿ ಇಲ್ಲದೆ ಇರೋಕ್ಕೂ ವ್ಯತ್ಯಾಸ ಅವ್ರು ನೋಡಿದವರೇ ಅಲ್ಲ. ಅವ್ರಿಗೆ ಯಾವತ್ತು ಕಾಲು ನೋವು ಚರ್ಮ ಅದು ಒಂದು ರೀತಿ ಚಪ್ಪಲಿಗಿಂತ ಗಟ್ಟಿಯಾಗಿಬಿಟ್ಟಿತ್ತು ಅವ್ರ ಕಾಲು ಚರ್ಮ. ಅದು ನನಗೆ ಯಾವಾಗಲೂ ಕಾಡೋದು. ಅವ್ರ ಕಾಲಲ್ಲಿ ಎಷ್ಟು ಆಳವಾದಂಥ ಸೀಳಿರ್ತಿದ್ವು ಅಂದರೆ ಅದು ಅವರು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ರು. ಅವ್ರ ಲೈಫಲ್ಲಿ ಸಿಕ್ಕಾಬಟ್ಟೆ ನಡೆಯೋರು. ಈಗ ಎಲ್ಲೇ ಹೋದರೂ ಅವ್ರು ನಡ್ಕೊಂಡೇ ಓಡಾಡ್ರಿ. ಈಗ ನಾವೆಲ್ಲರೂ ಕೇರ್ ನಗರಕ್ಕೆ ಹೋಗಬೇಕು ಅಂತ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ 10 ಕಿಲೋಮೀಟ್ರ್ ಹೆಗಲ ಮೇಲೆ ಹೊತ್ಕೊಂಡು ನಡ್ಕೊಂಡು ಕರ್ಕೊಂಡವ್ರು, 2 ರೂಪಾಯಿ ಉಳಿಯುತ್ತೆ ಬಸ್ ಚಾರ್ಜ್ ಅಂತ. ಒಂದು ಹೇಳ್ತಾರೆ, ಬಂಗಾರದ ಮನುಷ್ಯ ಸಿನಿಮಾ ನೋಡ್ಲಿಕ್ಕೆ ಮೈಸೂರಿಗೆ 50 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ರಂತೆ ಸಿನಿಮಾ ನೋಡೋಕ್ಕೆ ಟೆಂಟಲ್ಲಿ. ಆ ಥರದ ಅವರು ರಾತ್ರಿ ಹಗಲು ಹುಚ್ಚರ ಥರ ನಡೆಯೋರು, ಸಿಕ್ಕಾಬಟ್ಟೆ ನಡೆಯೋರು. ಗದ್ದೆ ನಮ್ಮ ಜಮೀನುಗಳೆಲ್ಲ ಒಂದು 5-10 ಕಿಲೋಮೀಟ್ರ್ ದೂರ. ನಾವು ಅಷ್ಟೇ ಬೆಳಗ್ಗೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಹುಲ್ ತರಬೇಕು ಅಂದರೆ ನಮ್ಮ ತಾಯಿ 5 ಗಂಟೆಗೆ ಏಳಿಸ್ಬಿಟ್ಟು ಓಡಿಸೋರು. ಬರೀ ಕಾಲಲ್ಲಿ ಸೂರ್ಯ ಮೂಡೋವಷ್ಟರಲ್ಲಿ 5 ಕಿಲೋಮೀಟ್ರ್ ಓಡ್ಕೊಂಡಾಗ ಗದ್ದೆ ಸೇರೋದು, ಅಲ್ಲಿಂದ ಹುಲ್ಲು ಹೊತ್ಕೊಂಡು ಬಂದು ಮನೆಗೆ ಹಾಕಿಬಿಟ್ಟು ಸ್ಕೂಲ್ಗೆ ಹೋಗೋದು. ಆ ಥರದ್ದು ನಮಗೆ ಅಭ್ಯಾಸ ಆಗಿಬಿಟ್ಟಿತ್ತು. ನಡೆಯೋದು ಒಂಥರ ಹುಚ್ಚುತನೂ ಹೌದು. ಅದರಿಂದಾಗಿ ನನಗೆ ಅನ್ಸಿದ್ದು ಅವ್ರ ಚಪ್ಪಲಿನೇ ಚರ್ಮನೇ ಅವ್ರಿಗೆ ಅಂತ ಅನ್ಸಿದೆ ನನಗೆ. ನಿಮ್ಮ ಹಾದಿಗಳಲ್ಲಿ ಮೊದಲ ಅಧ್ಯಾಯ ಪ್ರಾರಂಭವಾಗದೆ ನನ್ನ ದೌರ್ಬಲ್ಯವೇ ನನ್ನ ಸಾಮರ್ಥ್ಯ ಅಂತ. ಇದನ್ನು ಹೇಗೆ ಹೇಳ್ತೀರಾ ಸರ್? ದೌರ್ಬಲ್ಯನೇ ಸಾಮರ್ಥ್ಯ ಅಂತ ಹೇಗೆ ಪರಿಗಣಿಸ್ತೀರಾ? ನನ್ನ ಅನುಭವದಲ್ಲಿ ಹಾಗೆ ಅನಿಸಿದೆ. ಯಾಕೆ ಅಂತಂದ್ರೆ ನೋಡಿ, ಯಾವಾಗ ನಮಗೆ ಕೊರತೆ ಇರುತ್ತೋ ಆ ಕೊರತೆಯನ್ನು ತುಂಬಿಕೊಳ್ಳಿಕ್ಕೆ ಪ್ರಯತ್ನ ಶುರುವಾಗುತ್ತೆ. ಕೊರತೆ ಇಲ್ಲದಿದ್ರೆ ಪ್ರಯತ್ನ ಪ್ರಾರಂಭ ಆಗೋದೇ ಇಲ್ಲ. ನನ್ನ ಕೊರತೆಗಳನ್ನು ನಾನು ಅದನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಅವೇ ಮೆಟ್ಲಾಗೋ ನನಗೆ. ಹೌದು, ತಾವು ಚಿಕ್ಕಂದಲ್ಲಿ ಓದಲಿಕ್ಕೆ ಅಷ್ಟು ಆಸಕ್ತಿ ಇರೋದಿಲ್ಲ. ಒಂದು ಕಡೆ ಹೇಳ್ತೀರಾ, ನನ್ನ ಫೇಲ್ ಮಾಡ್ದಿರೋಂಥ ಗುರುಗಳಿಂದ ಇವತ್ತು ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಆ ದೌರ್ಬಲ್ಯವನ್ನ ಹೇಗೆ ಮೆಟ್ಟು ಬಂದ್ರಿ? ತಮ್ಮ ಗುರುಗಳನ್ನ ಸ್ಮರಿಸ್ಕೊಂಡು ತಮ್ಮ ಶಿಕ್ಷಣದ ಪಯಣವನ್ನ. ನಮ್ಮ ಶಿಕ್ಷಣ ಹೆಂಗಿತ್ತು ಅದಕ್ಕೆ ಒಂದು ಉದಾಹರಣೆ ನಾನು ಇನ್ನೂ ಮರ್ತಿಲ್ಲ. 6ನೇ ಕ್ಲಾಸು ಎಕ್ಸಾಮ್ ಮುಗಿದ್ಮೇಲೆ ಹಳ್ಳಿ ಸ್ಕೂಲ್ ಗೊತ್ತಲ್ಲ, ಹೊರಗಡೆ ಮರದಡಿನಲ್ಲಿ ಎಲ್ಲ ಎಕ್ಸಾಮ್ ಪೇಪರ್ ಕೊಟ್ಬಿಟ್ಟು ಮರದಡಿಲಿ ಕುಳ್ತಿದ್ವಿ. ನಮ್ಮ ಕೃಷ್ಣಮೂರ್ತಿ ಅಂತ ಹೇಳಿ 7th ಸ್ಟ್ಯಾಂಡರ್ಡಲ್ಲಿ ಹೆಡ್ ಮಾಸ್ಟರ್ ಕ್ಲಾಸಿಂದ ಹೊರಗಡೆ ಬಂದರು. ಜೋಗೇಗೌಡರು ನಮ್ಮ ಸೈನ್ಸ್ ಮಾಸ್ಟರ್ ನಮ್ಮ ಪೇಪರ್ನೆಲ್ಲ ಜೋಡಿಸ್ತಾ ಇದ್ರು. ಇವ್ರು ಬಂದವರೇ ಪೇಪರ್ ಹತ್ರ ಬಂದರು. ಹೆಡ್ ಮಾಸ್ಟರ್ ಹಿಂಗೆ ತೆಗೆದ್ಬಿಟ್ಟು ಒಂದು ಪೇಪರ್ ತೆಗೆದು ಸೀರಿಯಲ್ ನಂಬರ್ 4 ಯಾರು? ದುರದೃಷ್ಟವಶಾತ್ ನಂದು. ಅವರೊಂದು ಮಾತು ಹೇಳಿದರು, ಯಾರೋ ನಮ್ಮನ್ನು ಕೂಗ್ಬಿಟ್ಟು ನೀನು ಮುಂಡೆದೆ ನೀನು ಇದನ್ನು ಹೇಳ್ಬಿಡು ಪಾಸ್ ಮಾಡಿಬಿಡ್ತೀನಿ ಅಂತ. ನನ್ನ ಪರಿಸ್ಥಿತಿ ಹಾಗೇ ಇತ್ತು. ನಾನು ಬರ್ದಿದ್ದು ನಾನು ಓದೋಂಥ ಪರಿಸ್ಥಿತಿ ಇರಲ್ಲ, ಅಂದರೆ ಓದೋಕ್ಕೂ ಕೂಡ ಅದು ಯೋಗ್ಯ ಅಲ್ಲ ಅನ್ನೋ ಮಟ್ಟಿಗೆ. ಈವನ್ ನಾನು ಬೆಂಗಳೂರು ಬಂದಾಗ ಫಸ್ಟ್ ಅಂದರೆ ನಮ್ಮ ತಂದೆ ತಂಗಿ ಒಬ್ಬರಿದ್ರು, ಅವ್ರದ್ದೊಂದು ಹುಚ್ಚುತನ. ನಮ್ಮ ತಾತನಿಗೊಂದು 11 ಜನ ಮಕ್ಕಳು, 9 ಜನಕ್ಕೆ 4 ಜನ ಮಕ್ಕಳು. ಯಾರಾದರೂ ಹಳ್ಳಿಲಿ ಬಡತನ, ಯಾರಾದರೂ SLC ಪಾಸ್ ಆದ್ರೆ ಕರ್ಕೊಂಡು ಬಂದು ಇಲ್ಲಿ ಕಾರ್ಪೊರೇಷನ್ ಕಾಲೇಜು ಅಥವಾ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ಗಳು, ಸೈನ್ಸ್ ಕಾಲೇಜ್ ಈ ಥರ ಹಾಕೋರು. ಆಗ ಬಂದಾಗ ನಮ್ಮ ಮಾವ ಒಬ್ಬರು ಪ್ರಜಾವಾಣಿಗೆ ಓದ್ತಾ ಕುಳಿತುಕೊಂಡು ಡಿಕ್ಟೇಷನ್ ಕೊಡೋಕ್ಕೆ ಶುರು ಮಾಡೋರು. ಬರೀ ಅಂತ ನಾನು SLC ಪಾಸಾಗಿ ಬಂದಿದ್ದೆ. 23 ಕೊಟ್ಟಿದ್ರು. 23ರಲ್ಲಿ 21 ಕನ್ನಡ ತಪ್ಪಿತ್ತು. ಇಂಗ್ಲೀಷ್ ಬಿಟ್ಬಿಟ್ಟು ಇಂಗ್ಲೀಷ್ ಕೊಟ್ಟಿದ್ರೆ 23ರಲ್ಲಿ 21 ಕೇಳಿದ್ರು, ನೀನು ಈ PUC ಓದಕ್ಕೆ ಲಾಯಕ್ಕಿಲ್ಲ, ಇಲ್ಲೇ KEB-ನಲ್ಲಿ ಗ್ಯಾಂಗ್ ಮ್ಯಾನ್ ಅಂತ ಕರೆದಿದೆ, ಔಟ್ಸೋರ್ಸಲ್ಲಿ ತಗೋತಾರೆ, 366 ರೂಪಾಯಿ ಸಂಬಳ, 356 ರೂಪಾಯಿ ಸಂಬಳ. ನನ್ನ ಸ್ನೇಹಿತರಿದ್ದಾರೆ, ಹೇಳ್ತೀನಿ ಹೋಗಿ ಸೇರು ಅಂತ. ಆನಂದರಾವ್ ಸರ್ಕಲ್ ತಂದು ನಾನು ಕೆಲಸಕ್ಕೆ ಸೇರಿದ ಬೆಂಗಳೂರು ಬಂದು. ಹೌದು, ಆ ಸಮಯದಲ್ಲಿ ತಾವು ಗುಂಡಿ ತೋಡಿದ್ದೀರಾ, ಲೈಟ್ ಕಂಬ ನೆಟ್ಟಿದ್ದೀರಾ, ಕೇಬಲ್ ವೈರ್ ಇಳಿಯೋದು ಎಲ್ಲ ಮಾಡಿದ್ದೀರಾ. ಬೆಂಗಳೂರು ಫುಟ್ಪಾತಲ್ಲಿ ನಾನು ಎಲ್ಲಿ ಮಲಗಿಲ್ಲ ಅಂತಿಲ್ಲ, ಎಲ್ಲಿ ಕೆಲಸ ಮಾಡಿಲ್ಲ ಅಂತಿಲ್ಲ. ಈವನ್ ಈಗ ರ್ಯಾಡಿಷನ್ ಬ್ಲೂ ಹೋಟ್ಲು ಕೇಳಿರ್ಬೋದು, 1 ತಿಂಗಳು ಅದಕ್ಕೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಡಲಿಕ್ಕೆ ಕೂಲಿ ಮಾಡಿದ್ದಾನೆ. 93ನಲ್ಲಿ 1 ತಿಂಗಳು ಮಾಡಿದ್ದಾನೆ. ಬಟ್ ಆಶ್ಚರ್ಯ ಅಂದರೆ 2018 DC ಇದ್ದಾಗ ಫೋನ್ ಕಾಲ್ ಬಂತು, ಸರ್ ನಾನು ಚಾಲುಕ್ಯ ಹೋಟ್ಲು ಓನರು, ರ್ಯಾಡಿಷನ್ ಬ್ಲೂ ಹೋಟ್ಲು ಓನರು, ಒಂದು ಸಣ್ಣ ಲ್ಯಾಂಡ್ ಪ್ರಾಬ್ಲಮ್ ಇದೆ ಸರ್, ಒಂದು 5 ಮಿನಿಟ್ಸ್ ಟೈಮ್ ಬೇಕಲ್ಲ ಅಂತ. ಪರಿಸ್ಥಿತಿ ಅಷ್ಟು ಬದಲಾಯ್ತು, ನಾವು ನಿರೀಕ್ಷೆ ಮಾಡಿರಲಿಲ್ಲ. ನೋಡಿ ಎಷ್ಟು ಖುಷಿಯಾಗುತ್ತೆ ಅಂದರೆ, ಅದೇ KG ರಸ್ತೆಯಲ್ಲಿ, ಅದೇ ರಸ್ತೆಗಳಲ್ಲಿ ತಾವು ಕೆಲಸ ಮಾಡಿದಂಥವ್ರು ಇವತ್ತು ಅದೇ ರಸ್ತೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕೂತಿದ್ರು 2 ಅವಧಿಗೆ. ಅದನ್ನು ಈಗಲೂ ಕೂಡ ಸ್ವಪ್ನ ಟಾಕೀಸ್ ಪಕ್ಕದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇತ್ತು, 1 ತಿಂಗಳು ನಾವು ಹಾಕಿದ್ದು. ಸಂತೋಷ್ ಟಾಕೀಸ್ ಪಕ್ಕಲ್ಲ ಹಾಕಿದ್ದು. ಇನ್ನು ರಾಜ್ಭವನ್ ಒಂದು ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡಿದ್ವಿ. ಅವಾಗ ಅಂಡರ್ ಗ್ರೌಂಡ್ UG ಕೇಬಲ್ ಬಂದಿತ್ತು. ಎಲ್ಲಾದ್ರೂ ಒಂದ್ ಕಡೆ ಫೋನ್ ಬಂದ್ರೆ ಅವಾಗೆಲ್ಲ ಲೈನ್ ಮನ್ಸ್ ಅಂದ್ರೆ ಹಸಿರು ಬಟ್ಟೆ ಹಾಕೊಂಡು ಒಂದು ಸೈಕಲ್ ಇರೋದು, ಎಲ್ಲ ಅನಕ್ಷರಸ್ಥರು, ನಾವು ಅಸಿಸ್ಟೆಂಟ್ಗಳು. ಬೆಳಗ್ಗೆ ಎದ್ದು ಗಾಡಿಗೆ ಪೋಲ್ಗಳು
ಬುಕ್ಗಳನ್ನು ಲೋಡ್ ಮಾಡ್ಕೊಂಡು ಹೊರಟ್ರೆ 12 ಗಂಟೆಗೆಲ್ಲ ಕೆಲಸ ಮುಗಿಯೋದು. ಹೆಚ್ಚು ಕಡಿಮೆ ನಾವು ಈ ಮೆಜೆಸ್ಟಿಕ್ನಲ್ಲಿ ಸುಸ್ತಾಯಿತು ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಕೆಲಸ 11 ಗಂಟೆಗೆ ಸುಸ್ತಾಯಿತು ಅಂದರೆ ಆನಂದ್ರ ಸರ್ಕಲಲ್ಲಿ ಮೂಲೆಯಲ್ಲಿ ಒಂದು ಸಣ್ಣ ಪಾರ್ಕ್ ಇದ್ದು ಬಂದು ಕಲ್ ಮೇಲೆ ತಲೆ ಹಾಕಿ ಮಲಗಿಬಿಟ್ರೆ ಒಳ್ಳೆ ನಿದ್ರೆ ಬರೋದು. ಈ ಥರದ ಬೆಂಗಳೂರಿನ ಬದುಕನ್ನು ನಾನು ನೋಡಿದೆ. 91 ನಾನು ಬೆಂಗಳೂರು ಬಂದ ಮೇಲೆ ಉದ್ಯೋಗವನ್ನು ಮಾಡ್ಕೊಂಡು ಓದ್ತಾ ಇದ್ರಿ. ಓದೋದಕ್ಕೆ SLC ಅಲ್ಲಿ ತಾವು ಬೆಳಗಾವಿಗೆ ಹೋಗಿ ಓದ್ತೀರಾ, 9ನೇ ಕ್ಲಾಸ್ವರೆಗೂ ಇಲ್ಲಿ ಓದ್ತೀರಾ, SLC 1 ವರ್ಷ ಮಾತ್ರ ಬೆಳಗಾವಿಯಲ್ಲಿ ಓದ್ತೀರಾ, ಯಾಕೆ ಸರ್ ಅದು? ಅಲ್ಲಿ ನಮ್ಮ ಚಿಕ್ಕಪ್ಪ ಒಬ್ರು ಇದ್ರು, ರೈಲ್ವೇಸಲ್ಲಿ ಇದ್ರು. 91 ಅವ್ರು ಮದುವೆ ಆದರು. ಮದುವೆ ಆದಾಗ ಅವ್ರಿಗೆ ಗೊತ್ತಾ, ರೈಲ್ವೇಸ್ನಲ್ಲಿ ರಾತ್ರಿ ಎಲ್ಲ ಕೆಲಸ ಇರುತ್ತೆ, ಯಾವುದೋ ಒಂದು ಹಳೇ ಕ್ವಾರ್ಟರ್ಸ್ ಎಲ್ಲ ಇದರಲ್ಲಿರುತ್ತೆ. ಮೈಸೂರಿಂದ ಮದುವೆಗೆ ಹೋಗ್ತಿದ್ರಲ್ಲ, ಮನೆ ಕಾಯಕ್ಕೆ ಒಬ್ಬ ಜೊತೆಗೆ ಬೇಕು ಅನಿಸಿತ್ತು. ಅವ್ರು ನನ್ನನ್ನು ಮದುವೆ ಆದ ಹೊಸದಲ್ಲಿ ಜೊತೆಗೆ ನಾನು ಕರ್ಕೊಂಡೋದ್ರು ರಾಯಬಾಗ್ಗೆ. ದಟ್ ಈಸ್ ಮೈ ಲೈಫ್ ಜರ್ನಿಯಲ್ಲಿ ಟರ್ನಿಂಗ್ ಪಾಯಿಂಟ್. ಇಲ್ಲ ಊರಲ್ಲೇ ಇದ್ರೆ ಡೆಫಿನೆಟ್ಲಿ ಫೇಲ್ ಆಗಿ ಇವತ್ತು ಕೂಲಿ ಮಾಡ್ಕೊಂಡಿರ್ತಿದ್ದೆ ಡೆಫಿನೆಟ್ಲಿ. ರಾಯಬಾಗ್ ಹೋಗ್ಲಾಗಿ ಬದುಕಲ್ಲಿ ಒಂದು ಟರ್ನಿಂಗ್ ಸಿಕ್ತು. ಹೇಗೋ SLC ಅಂತೂ ಪಾಸ್ ಆಯಿತು. ಪಾಸಾಗಿ ಬೆಂಗಳೂರಿಗೆ ಬಂದೆ. ಇಲ್ಲಿ ಸೊ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಇದೆ ಸರ್. ನೀವು ಒಂದು ಮಾತು ಹೇಳ್ತಾ ಇರ್ತೀರಾ, ತಲಿಯಾಗಿ ಹುಚ್ಚು ಎದೆಯಾಗಿ ಕಿಚ್ಚಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ. ಸೊ ಹುಚ್ಚಮ್ಮ ಎಂಬ ಅಧ್ಯಾಯದಲ್ಲಿ ತಮ್ಮ ಹುಚ್ಚಮ್ಮತೆಯ ಬಗ್ಗೆ, ಅವರ ಉದಾರತೆಯ ಬಗ್ಗೆ ಹೇಳ್ತಾ ಹೋಗ್ತೀರಾ. ಅವ್ರು SLC ಪಾಸ್ ಆಗೋಕ್ಕೂ 2 ತಿಂಗಳು ನಿಮ್ಗೆ ಕರ್ಕೊಂಬರ್ತಾರೆ ಇಲ್ಲಿ ಓದ್ಸೋಕ್ಕೆ. ಅದಾದಮೇಲೆ ನಿಮ್ಮ ಲೈಫ್ ಒಂದು ಜರ್ನಿಗೆ ಭಾಳಷ್ಟೊಂದು ಹಾಸ್ಟೆಲ್ ಥರ ಇರುತ್ತೆ ಅವ್ರ ಮನೆ. ಆ ಅಮ್ಮ ನಮ್ಮ ಮನೆ ದೇವ್ರ ಹೆಸರು ಹುಚ್ಚಮ್ಮ. ಮನೆ ದೇವ್ರ ಹೆಸರನ್ನೇ ನಮ್ಮ ತಾತ ಅವ್ರಿಗೆ ಇಟ್ಟಿದ್ದು. ಹ್ಯಾಂಡಿಕ್ಯಾಪ್ಡು. ನಮ್ಮ ತಂದೆಯ ತಂಗಿ ಅವರು SDA ಇಲ್ಲಿ SDA ಇದ್ರು, ಹುಜೂರ್ ಖಾಜಾನಲ್ಲಿ ಕ್ಲರ್ಕ್ ಇದ್ರು. ಅವ್ರಿಗೊಂದು ಹುಚ್ಚಿತ್ತು, ನಮ್ಮ ಅಣ್ಣ ತಮ್ಮದಿರ ಮಕ್ಕಳು ಯಾರೇ ಪಾಸ್ ಆದರೂ SLC ಕರ್ಕೊಂಡು ಬರೋರು. ಒಂದು ನಮ್ಮ ಮನೆಯಲ್ಲಿ ಸುಮಾರು ಒಂದು 15ರಿಂದ 17 ಜನ ಇದ್ವಿ. ಎಲ್ಲ ಹೀಗೆ ಬಂದವರು. ನಾನು, ನನ್ನ ಅಣ್ಣ, ನಮ್ಮ ಅಕ್ಕ, ನಮ್ಮ ಮನೆಯಲ್ಲೇ 3 ಜನ, ನಮ್ಮ ಚಿಕ್ಕಪ್ಪನ ಮನೆ 2, ನಮ್ಮ ಅತ್ತೆ ಮನೆ 3 ಜನ. ಹೀಗೆ ಅಣ್ಣ ತಮ್ಮದಿರ ಮಕ್ಕಳನ್ನೆಲ್ಲ, ಅಕ್ಕ ತಂಗಿರ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇಟ್ಕೊಳ್ತಾ ಇದ್ರು. ಇಟ್ಕೊಂಡು ಅವರು ಹೇಗೆ ಅಂದರೆ, ನಾನು ರಾಯಬಾಗ್ ಹೋದ್ಮೇಲೆ ಒಂದು ಸಲ ರಾಯಬಾಗ್ ಬಂದಿದ್ದರು. ಏನೋ ಸಮಸ್ಯೆ ಇತ್ತು, ಬಂದಿದ್ರು ಅವರು. ಬಂದಾಗ ನಾನು ಓದೋದು ನೋಡಿ, ನೀನು ಫೇಲ್ ಆಗಿಬಿಡ್ತೀಯ, SLC ಪಾಸ್ ಆಗಲ್ಲ ಅಂತ ಹೇಳಿ, ನೀನು ತಮ್ಮ ಅವರು ನಮ್ಮ ಚಿಕ್ಕಪ್ಪ ಅವರು ಬೈದು, ನೀನು ಸರಿಯಾಗಿ ಓದಿಸಿಲ್ಲ ತನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ರೆ. 2 ತಿಂಗಳು ಎಕ್ಸಾಮ್ ಇತ್ತು, ಮನೆ ಕರ್ಕೊಂಡು ಬಂದು ಹೊಡೆದು ಬಡ್ದು ಹಂಗೆ ಹಿಂಗೆ ಮಾಡಿ ಪ್ರಿಪೇರ್ ಮಾಡಿದ್ರು. SLC ಎಕ್ಸಾಮ್ ದಿವಸ ನಾನು ಓದೋದು ರಾಯಬಾಗ್ಗೆ ಹೋಗಿ ಬರೋದು. ಎಕ್ಸಾಮ್ ಪಾಸ್ ಆಯಿತು. ಬೇಡ ನೀನು ಓದಲ್ಲ, ಅವ್ರ ಹತ್ರ ಇದ್ರೆ ಬಾಯಿಲಿ ಅಂತ ಇಲ್ಲಿ ಕರ್ಕೊಂಡು ಬಂದ್ಬಿಟ್ರು. ಇಲ್ಲಿಗೆ ಬಂದ ಮೇಲೆ ನಾನು ಲೈನ್ಮನ್ನಾಗಿ ಸೇರಿದ್ದು. ಅವರೊಂಥರ ಒಂದು ರೀತಿ ನಮ್ಮ ಮನೆಯ ದೇವರು. ಈಗ ಇದ್ದಾರೆ, ಊರಲ್ಲಿ ಇದ್ದಾರೆ, ಹುಷಾರಿಲ್ಲ, ಏಜ್ ಆಗಿದೆ, 85-86 ವರ್ಷ. ನಮ್ಮ ಮನೆಯ ಬಹುಪಾಲು ಮಕ್ಕಳುಗಳ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಕಾರಣಕರ್ತರು, ಪ್ರೇರಣೆ. ಹಾಗೆ ಕೆಲಸ ಮಾಡಿಕೊಂಡು PUC ಡಿಗ್ರಿ ಮುಗಿಸ್ತೀರಾ, MAಗೆ ಎಂಟ್ರೆನ್ಸ್ ಬರಿಬೇಕು ಅಂತ ಹೇಳ್ಬಿಟ್ಟು ಬಹು ಆಯ್ಕೆ ಪ್ರಶ್ನೆಗೆ ಬರೀಲಿಲ್ಲ, ಫೇಲ್ ಆಗಿಬಿಡ್ತೀರಾ. ಬಹುಶಃ ಅದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಲಿಕ್ಕೆ ಮತ್ತು KS ಅಧಿಕಾರಿ ಆಗಲಿಕ್ಕೆ ಕಾರಣ ಆಯಿತಾ ಅಂತ? ಇದೆ, ಬೇರೆ ಬೇರೆ ಕಾರಣಗಳು ನನ್ನ ಬದುಕಿನಲ್ಲಿ ಬದಲಾವಣೆಯನ್ನು ತಂದಿದೆ. ಮುಖ್ಯವಾಗಿ ನನಗೆ ನಾನೇ ಓನು ಲೈಬ್ರರಿ ಬುಕ್ ತಗೊಳ್ತಿದ್ದೆ, ನೋಟ್ಸ್ ಮಾಡ್ಕೊಳ್ತಿದ್ದೆ. ಯಾವತ್ತೋ ಒಂದು ದಿವಸ ಕಾಲೇಜ್ಗೆ ಹೋಗ್ತಿದ್ದೆ ಅಷ್ಟೇ. ಅವಾಗ ಯೂನಿವರ್ಸಿಟಿನಲ್ಲಿ 65 ರೂಪಾಯಿ ಫೀಸ್ ಕಟ್ಟಿದ್ರೆ ಅಟೆಂಡೆನ್ಸ್ ಇಲ್ಲದೆ ಇದ್ರೆ ಎಕ್ಸಾಮ್ ಬರ್ಸೋರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಆ ಸ್ಕೀಮ್ ನನ್ನನ್ನು ಕಾಪಾಡಿದೆ. ಅದರ ಫಲಾನುಭವಿ ನಾನು ಯಾವತ್ತು 10% ಮೇಲೆ ಅಟೆಂಡೆನ್ಸ್ ಇಲ್ಲ. ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆದವನು ಯಾವಾಗಲಾದ್ರೂ ಮಧ್ಯಾಹ್ನ ಕೆಲಸ ಆದ್ಮೇಲೆ ಹೋಗ್ಬೇಕು. ಅದು ಈ ಹಸಿರು ಬಟ್ಟೆ ಮಣ್ಣಲ್ಲೆಲ್ಲ ಕೆಲಸ ಮಾಡಿದ್ದಾಗ ಕಾಲೇಜ್ಗೆ ಹೋಗೋ ಥರ ಮುಜುಗಾರ. ಹೋಗಿ ಕೂತ್ಕೊಂಡ್ರು ನಿದ್ರೆ ಬರೋದು. ನಾನು ಕಾಲೇಜ್ಗೆ ಹೆಚ್ಚು ಹೋಗಕ್ಕೆ ಆಗ್ತಿರ್ಲಿಲ್ಲ. ಅವಾಗ ಏನು ಮಾಡ್ತಿದ್ದೆ ಅಂದರೆ, ನಾನೇ ನನ್ನ ಲೈಬ್ರರಿ ಬುಕ್ ತಂದ್ರೆ ನಾನೇ ಓದೋದು, ನಾನೇ ನೋಟ್ಸ್ ಮಾಡಿಕೊಂಡು ಬರ್ಕೊಂಡು ನಾನೇ ಪ್ರಿಪೇರ್ ಆಗಿ ಎಕ್ಸಾಮ್ ಅಂತೂ ಬರೀತಿದ್ದೆ. ಈ ಡಿಗ್ರಿ ಆಯಿತು. ಡಿಗ್ರಿ ಆಗೋಷ್ಟರಲ್ಲಿ 2nd ಕ್ಲಾಸು 1st ಕ್ಲಾಸಿಗೆ ಬರ್ತಿತ್ತು, ಇಂಪ್ರೂವ್ ಆಗಿತ್ತು. ಅದಾದಮೇಲೆ ಎಂಟ್ರೆನ್ಸ್ MAಗೆ ಬರೆದೆ, ಎಕನಾಮಿಕ್ಸ್ ಆ್ಯಂಡ್ ಹಿಸ್ಟ್ರಿ. ನನಗೆ ಅವಾಗ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ನೋಡಿ, ಆ ಕ್ವಶನ್ ಪೇಪರ್ ನೋಡಿ ಎಲ್ಲವೂ ಸರಿ ಎಲ್ಲವೂ ತಪ್ಪು ಅನ್ಸೋಕ್ಕೆ ಶುರುವಾಗ್ಬಿಡ್ತು. ಎರಡರಲ್ಲಿ ನನಗಿಂತ ಕಡಿಮೆ ಮಾರ್ಕ್ಸ್ ಇರೋರೆಲ್ಲ, ಪರ್ಸೆಂಟೇಜ್ ಇದ್ದವರೆಲ್ಲ MA ಸೀಟ್ ಸಿಕ್ತು, ನನಗೆ ಸಿಗಲಿಲ್ಲ. 2ರಲ್ಲೂ ಸಿಗಲಿಲ್ಲ. ನನಗೆ ಭಾಳ ಬೇಜಾರಾದರೆ, ನಾನು ಓದೋ ಮೆಥಡ್ ಏನೋ ಸರಿ ಇಲ್ಲ ಅಂತ ಸಿಕ್ಕಾಪಟ್ಟೆ ಬೇಸರ ಆಯಿತು. ಅಷ್ಟರಲ್ಲಿ B.Ed ಸೀಟ್ ಸಿಕ್ತು ನನ್ನ ಪುಣ್ಯಕ್ಕೆ. B.Ed ಹೋದೆ. B.Ed ಅದಾದಮೇಲೆ ನನಗೆ ಆಬ್ಜೆಕ್ಟಿವ್ ಟೈಪ್ ಪ್ರಿಪೇರ್ ಆಗಲಿಕ್ಕೆ ಶುರು ಮಾಡಿದ್ದು. ಯಾವುದೇ ಒಂದು ಬುಕ್ನಲ್ಲಿ ಒಂದು ಲೈನ್ ಓದಿದ್ರೆ ಇದರಲ್ಲಿ ಆಬ್ಜೆಕ್ಟಿವ್ ಯಾವ ಥರ ಪ್ರಶ್ನೆ ಕೇಳ್ಬೋದು, ಹಿಂಗೆ ನನ್ನ ತಲೆಯಲ್ಲಿ ಓಡ್ಲಿಕ್ಕೆ ಶುರುವಾಯಿತು. MAಗೆ ಅಡ್ಮಿಷನ್ ಆದೆ. MAಗೂ ನಾನೇನು ಕಾಲೇಜ್ಗೆ ಹೋದವನಲ್ಲ. ಅಡ್ಮಿಷನ್ ಎಕ್ಸಾಮ್ ಎಂಟ್ರೆನ್ಸ್ ತಗೊಂಡೆ 1999 ಮತ್ತೆ ಹಳೇದು ಗೊತ್ತಿತ್ತಲ್ಲ ಓದೋದು ಹೇಗೆ ಅಂತ. ಈಗೆಲ್ಲ ಅಷ್ಟರಲ್ಲಿ ರೆಡಿ ಆಗಿದ್ದೆ. ಹೋಗಿ ಎಕ್ಸಾಮ್ ಬರೆದೆ. ಹಿಸ್ಟ್ರಿನಲ್ಲಿ ಯೂನಿವರ್ಸಿಟಿಗೆ ಫಸ್ಟ್ ಪ್ಲೇಸ್ ಸೆಲೆಕ್ಷನ್ ಲಿಸ್ಟಲ್ಲಿ. ಅದರಿಂದಲೇ ನಾನು ಆ ಬುಕ್ನಲ್ಲಿ ಅದನ್ನ ಹೇಳೋದು, ನನ್ನ ಏನು ದೌರ್ಬಲ್ಯ ಇತ್ತು ಆ ದೌರ್ಬಲ್ಯಗಳನ್ನು ಗುರುತಿಸ್ಕೊಂಡು ನಾವು ರೆಕ್ಟಿಫೈ ಮಾಡ್ಕೊಂಡ್ರೆ ದಟ್ ವಿಲ್ ಬಿಕಮ್ ಎ ಸಕ್ಸಸ್. ಇದರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಮಂಜುನಾಥ ಅಂತ ಹೇಳ್ಬಿಟ್ಟು ಸರ್. ಅವರು ನಿಮಗೆ ದಿಕ್ಸೂಚಿ ಮೂಲಕ ದಿಕ್ಕನ್ನೇ ಬದಲಾಯಿಸಿದಂಥವ್ರು. ಸೊ ಆ ಕ್ಯಾರೆಕ್ಟರ್ ಬಗ್ಗೆ ವಿಶೇಷವಾಗಿದೆ, ಅದ್ರ ಬಗ್ಗೆ ಹೇಳ್ಬೋದಾ?
ಕಾಲೇಜಲ್ಲಿ ಪರಿಚಯ ಆದವನು ಅವ್ನು ಒಬ್ಬನೇ ಅಪರೂಪಕ್ಕೆ ಹೋದ್ರೆ ಈಸ್ ಬುದ್ಧಿವಂತ, ಎಲ್ಲ ಕಡೆ ಕಾಂಪಿಟೇಟಿವ್ಗೆ ಹೋಗೋನು, ಚರ್ಚಾ ಸ್ಪರ್ಧೆಗೆ ಹೋಗೋನು, ರಸಪ್ರಶ್ನೆಗೆ ಹೋಗೋನು. ಅವನು ನನಗೆ ಅವನು ಹೋಗ್ಬೇಕಾದ್ರೆ ನನಗೆ ಆಶ್ಚರ್ಯ, ಆಗೆಲ್ಲ ಈ ಥರ ಕಾಂಪಿಟೇಷನ್ ಈ ಥರ ಇಲ್ಲ. ಒಂದೆಲ್ಲಾದ್ರೂ ಇಂಟರ್ ಕಾಲೇಜ್ ಸ್ಪರ್ಧೆ ಅಂದರೆ ಒಂದು ಪೇಪರಲ್ಲಿ ಬರೋದು, ಅದು ಹಿಡ್ಕೊಂಡು ಒಂದು ಲೆಟರ್ ತಗೊಂಡು ಲೆಕ್ಚರರ್ ಹತ್ರ ಹೋದರೆ ಅವರು ಸೇರಾ ಕೊಡು ಹೋಗಿ ಅಟೆಂಡ್ ಮಾಡುವಂತ, ಹಾಗೆ ಹೋಗೋರೇ ಇರ್ತಿರ್ಲಿಲ್ಲ. ಅವನು ಎಲ್ಲ ಕಡೆ ಹೋಗೋನು ಪ್ರೈಸ್ ತರೋನು. ಪ್ರೈಸ್ ತಂದರೆ ಅಲ್ಲಿ ಹೊರಗಡೆ ಒಂದು ಟೇಬಲ್ ಇತ್ತು ಆರ್ಟ್ಸ್ ಕಾಲೇಜಲ್ಲಿ, ಅದ್ರ ಮೇಲೆ ಇಡೋರು ನೋಡಲಿಕ್ಕೆ. ಅದು ನನಗೆ ಆಶ್ಚರ್ಯ, ಅವ್ನ ಪರಿಚಯ ಹೆಂಗೆ ಇವೆಲ್ಲ ಬರುತ್ತೆ ನಿನಗೆ ಅಂತ ನನಗೆ ಕುತೂಹಲ ಕೇಳಿದೆ. ಇದೆ ಒಂದು ಸಲ ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ರಸಪ್ರಶ್ನೆ ಚರ್ಚಾ ಇದು ಪ್ರಬಂಧ ಸ್ಪರ್ಧೆಗೆ. ಅದರಲ್ಲಿ ನನಗೆ ಕ್ವಶನ್ ಪೇಪರ್ ಬಿಟ್ಟರೆ ಆನ್ಸರ್ ಅಂತೂ ಸಿಗಲಿಲ್ಲ, ಕ್ವಶನ್ ಬಿಟ್ಟರೆ ಆನ್ಸರ್ ಅಂತೂ ಸಿಗಲಿಲ್ಲ. ನಾನು ಅವ್ನು ಕೇಳಿದಾಗ ಅವನು ದಿಕ್ಸೂಚಿ ಬಂಡ್ಲು ಮಾಡಿ, ಅವನೆಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾದರೆ 5 ತಿಂಗಳದು ದಿಕ್ಸೂಚಿಗಳನ್ನೆಲ್ಲ ಸೇರಿಸಿ ಒಂದು ಬೈಂಡಿಂಗ್ ಮಾಡಿಸೋನು ಅಂತ ಒಂದು 7-8 ಬಂಡಲನ್ನು ತಂದು ನನಗೆ ಕೊಟ್ಟ. ಅಥವಾ ಇದನ್ನು ಓದು, ಇವಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತ. ನಾನು ಅದನ್ನು ಓದ್ಲಿಕ್ಕೆ ಶುರು ಮಾಡಿದೆ. ಅದು ಎಷ್ಟರ ಮಟ್ಟಿಗೆ ನನಗೆ ಹುಚ್ಚಿಡಿಸ್ತು ಅಂದರೆ, ಬಹುಶಃ ಊಟ ಬಿಟ್ಟನ್ನು ತಿಂಗಳ ಎಂಡಲ್ಲಿ ಅದು ದಿಕ್ಸೂಚಿ ಎಲ್ಲಿ ಸಿಗದೆ ಬಂದಿಲ್ಲ ಅಂದ್ರೆ ಒಂದು ದಿವಸ ಲೇಟ್ ಆದರೆ ಎಲ್ಲ ಕಡೆ ಹುಡುಕಾಡ್ತಿದ್ದೆ, ಯಾವಾಗ ಬರುತ್ತೆ ನೆಕ್ಸ್ಟ್ ಬರುತ್ತೆ ಅಂತ. ಅದು ಒಂದು ಅಕ್ಷರ ಬಿಡ್ದೇ ಓದ್ತಾ ಇದ್ದೆ. ಅದೊಂಥರ ಹುಚ್ಚಿಡಿಸ್ತು. ಅದರಲ್ಲಿ IAS ಇಂಟರ್ವ್ಯೂಗಳು, KAS ಇಂಟರ್ವ್ಯೂ, ಕ್ವಶನ್ ಪೇಪರ್ಸು, ಇವು ನನ್ನ ದಿಕ್ಸೂಚಿನೇ ನನ್ನ ದಿಕ್ಕನ್ನು ಬದಲಾಯಿಸಿದ್ದು ನಾಲೆಡ್ಜ್ ದೃಷ್ಟಿಯಿಂದ. ಹೌದು ಸರ್. ಇನ್ನೊಂದು ವಿಷಯ, ಈ ಕೀಳಿರಿಮೆ ಅನ್ನೋದು ಇತ್ತೀಚಿನಲ್ಲಿ ಬಹುಜನರ ಸಮಸ್ಯೆ ಆಗಿಬಿಟ್ಟಿದೆ. ಅದಕ್ಕೆ ತಾವು ಕೂಡ ಒಳಗಾಗಿದ್ದೀರಾ. ಒಂದ್ಸರಿ ಅಧಿಕಾರಿಗಳ ತರಬೇತಿ ವರ್ಗಕ್ಕೆ 20 ಜನ ಇರ್ತಾರೆ. ಆ ಘಟನೆ ಬಗ್ಗೆ ಹೇಳ್ಬೋದು. ಆ ಕೀಳಿರಿಮೆಯಿಂದ ಹೆಂಗೆ ಹೊರಬತ್ತೀರಾ? ಏನು ಆ ತಳಮಳ ಇತ್ತು ನಿಮ್ಮಲ್ಲಿ? ಅದಿತ್ತು. ನನಗೆ ಕೀಳರಿಮೆ ದೂರವಾದದ್ದು ಬಹಳ ನಂತರದಲ್ಲಿ. ಇತ್ತೀಚೆಗೆ ಅನಂತರ ಹೈಸ್ಕೂಲ್ ಟೀಚರ್ ಆದಾಗ ಸ್ವಲ್ಪ ಮಟ್ಟಿಗೆ ನಾನು ಮಾತಾಡೋದು ಅದೆಲ್ಲ ಕಲಿತೆ. ನಂತರದಲ್ಲಿ ACಯಾಗಿ ನಾವು ಸೆಲೆಕ್ಟ್ ಆದ್ವಿ. ACಯಾಗಿ ಸೆಲೆಕ್ಟ್ ಆದಾಗ ನಮ್ಮೊಂದು 20 ಜನ ನಮ್ಮ ಟೀಮ್ ಇತ್ತು. ಅಂದರೆ ಆ ಬ್ಯಾಚ್ನಲ್ಲಿ ಎಲ್ಲರೂ ಕೂಡ ಒಬ್ಬ UPSC ಪಾಸಾಗಿ AG ಆಫೀಸಲ್ಲಿದ್ದವನು AC ಆಗಿ ಬಿಟ್ಟು ಬಂದಿದ್ದ. ಕೆಲವರು ಡಿಫೆನ್ಸಲ್ಲಿ ಕೆಲಸ ಮಾಡಿದ್ರು, ಕಂಪ್ಯೂಟ್ರು ಇಂಜಿನಿಯರ್ ಇದ್ದರು, ರ್ಯಾಂಕ್ ಸ್ಟೂಡೆಂಟ್ ಇದ್ದರು ನನ್ನ ಬ್ಯಾಚಲ್ಲಿ. ಈ ಥರ ಎಲ್ಲ ಹೈಲಿ ಇಂಟೆಲಿಜೆಂಟ್ ಬುದ್ಧಿವಂತರಿದ್ದರು. ಅವ್ರಿಗೆಲ್ಲ ಇಂಗ್ಲೀಷ್ ಒಳ್ಳೆ ನಾಲೆಡ್ಜ್ ಇತ್ತು. ಅವರು ಹೇಗೆ ಅಂದರೆ, ಈಗ ಕೆಲಸಕ್ಕೆ ಸೇರಿದಾಗ ಆದರೂ ಉತ್ಸಾಹದಲ್ಲಿ ರೆವಿನ್ಯೂ ರೂಲ್ಸ್ ಅಂತೆ, ರೆಗ್ಯುಲೇಷನ್ಸ್, ಅದು ಇದು ಎಲ್ಲ ಕಂಪ್ಯೂಟ್ರು ಇವೆಲ್ಲ ಮಾಡೋರು. ನನಗೆ ಇದು ಗೊತ್ತಿಲ್ಲ, ಮತ್ತು ಇಂಗ್ಲೀಷ್ ಬರಲ್ಲ, ಅವ್ರ ಹತ್ರ ಮಾತಾಡ್ಲಿಕ್ಕೆ ಹಿಂಜರಿಕೆ. ಹಾಗಾಗಿ ಅವರು ಎಲ್ಲ ಮಾಡಿದಾಗ ನನ್ನ ಕೈಲಿ ಏನೂ ಸಾಧ್ಯ ಇಲ್ಲ, ನನಗೆ ಕಂಪ್ಯೂಟರ್ ಬರಲ್ಲ, ಕಂಪ್ಯೂಟರ್ ಆನ್ ಮಾಡ್ಲಿಕ್ಕೆ ಬರಲ್ಲ, ಇದು ಬರಲ್ಲ, ಅದು ಬರಲ್ಲ, ಇದೇ ಥರದ ಕೀಳರಿಮೆ ನನಗೆ ಕಾಡ್ತಾ ಇತ್ತು. ಅದರಲ್ಲೂ ನಾನು ಒಬ್ಬ ಸ್ನೇಹಿತ ಹೇಳ್ದ ಒಂದು ದಿವಸ, ದಯಾ ನೀವೆಲ್ಲ ಫೇಲ್ಯೂರ್ ಆದರೆ ಏನಾಗಲ್ವೋ, ನನ್ನಂಥವ್ರು ಆಗ್ಬಿಟ್ರೆ ನಮ್ಗೆ ಎಂಥ ಅವಮಾನ ಆಗುತ್ತೆ ಗೊತ್ತಾ ಅಂದ್ಬಿಟ್ಟ ಒಂದು ದಿವಸ. ಅದು ನನ್ನ ತಲೆಯಲ್ಲಿ ಕೊರಲಿಕ್ಕೆ ಸೋತ, ಹೌದಲ್ಲ ನಾವು ಏನು ಲೆಕ್ಕಕ್ಕೆ ಇಲ್ಲ ಇಲ್ಲಿ ಅಂತ. ಬಟ್ ಅದನ್ನು ಸರಿ, ನಾವು ನಮಗೆ ಇಷ್ಟು ಗತ್ತು ಗಮ್ಮತ್ತಿನಲ್ಲಿ ಜೋರು ಮಾಡೋಕ್ಕೆ ಬರಲ್ಲ, ಆಡಳಿತದಲ್ಲಿ ಧೈರ್ಯ ಗತ್ತಿರಬೇಕು, ಜೋರು ಮಾಡೋದಿರಬೇಕು ಅಂತ ಬೇರೆ ಹೇಳ್ತಾ ಇದ್ರು. ಅದು ಯಾವುದೂ ಇಲ್ಲ, ಏನು ಮಾಡಬೇಕು ಅಂತ ಅದಕ್ಕೊಂದು ಉತ್ತರ ಹುಡುಕ್ಲಿಕ್ಕೆ ಶುರು ಮಾಡಿದ್ದು ನಾನು. ಏನು ಅದ್ರ ಬದಲಾಗಿ ಪ್ರೀತಿಯಿಂದ ಜನರನ್ನು ಕೂರಿಸಿ ಮಾತಾಡಿಸಿ ಯಾಕೆ ಮಾಡಬಾರ್ದು ಅಂತ. ಬಹುಶಃ ನಾನು ಅದನ್ನು ಪ್ರಯೋಗ ಮಾಡಿದೆ. ನನ್ನ ಆಡಳಿತದಲ್ಲಿ ತುಂಬ ಪ್ರಯೋಗ ಮಾಡಿದೆ. ಇವತ್ತಿಗೂ ಕೂಡ ನಾನು ಚಿಕ್ಕಮಗಳೂರು 4.25 ವರ್ಷ AC ಏನಿದ್ದೆ, ಆ ಪ್ರೀತಿ ಎಷ್ಟಿದೆ ಅಂದರೆ ಇವತ್ತು ನನ್ನನ್ನು ಚಿಕ್ಕಮಗಳೂರವನು ಅಂತ ಸ್ವೀಕರಿಸಿದೆ. ಅಷ್ಟರ ಮಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿದೆ. ಸಕ್ಸಸ್ಸು ಆಯಿತು. ಹಂತ ಹಂತವಾಗಿ ಏನು ನಾವು ಕಂಪ್ಯೂಟರ್ ಇಂಜಿನಿಯರ್ ಅವರು ಇವ್ರನ್ನೆಲ್ಲ ನೋಡ್ತಿದ್ವಿ, ಅವರೆಲ್ಲ ಏನು ಮಾಡಲಿಲ್ಲ. ನಾನು ಈ ಕರ್ನಾಟಕದಲ್ಲಿ ಆಫೀಸ್ ಅಂತ ಏನಿದೆ ಪೈಲಟ್ ಆಗಿ ಅದನ್ನು ಪ್ರಾರಂಭ ಮಾಡಿದಾಗ ನಾನು ಇವತ್ತೇನಾದರೂ ಆಡಳಿತದಲ್ಲಿ ಆಫೀಸ್ ಬಳಕೆ ಇದೆ ಅಂದರೆ ದಟ್ ಇಸ್ ಮೈ. ನೋಡಿ, ಆ 20 ಜನದಲ್ಲಿ ಆ ಆಫೀಸ್ನ ಮಾಡಿದ್ದಕ್ಕೆ ತಮಗೆ ಸರ್ವೋತ್ತಮ ಪ್ರಶಸ್ತಿ ಕೂಡ ಲಭಿಸುತ್ತೆ. ಆ ಕೀಳಿರಿಮಿಂದ ಫೀನಿಕ್ಸ್ ನಂತೆ ಆಸೆ ಬರ್ತಿರ ತಾವು. ಅದು ಆಗಿದೆ. ಈಗ ನನಗೆ ಒಂದೊಂದು ಕೂಡ ಫಸ್ಟು ಈ ಪರಿಹಾರ ಏನು, ಈ ಫೈಲ್ ಕಳ್ತನ ಆಗುತ್ತೆ, ಕೀಳ್ತಾರೆ, ಚೇಂಜ್ ಮಾಡ್ತಾರೆ, ತಿದ್ದುತ್ತಾರೆ ಅನ್ನೋದು ಪರಿಹಾರ ಏನು ಅನ್ನೋದಕ್ಕೆ ಶುರು ಮಾಡ್ಲಿಕ್ಕೆ ಆಗೋದು. ಕನ್ನಡ ಕಲ್ಚರ್ಗೆ ಬಂದು ನಾನು ರಿಪೋರ್ಟ್ ಮಾಡಿದೆ. PLO ಅಂತ ಪೇಪರ್ಲೆಸ್ ಆಫೀಸ್ ಮಂಗಳೂರಿನಲ್ಲಿ ನಾನು ಬಳಸ್ತಾ ಇದ್ದೆ. ಪೊನ್ನುರಾಜ್ ಅವರು ಶುರು ಮಾಡಿದ್ರು. ಇಲ್ಲಿ ಅದಕ್ಕೆ ಪರಿಹಾರ ಅಂಥೇಳಿ NICಗೆ ಹೋಗಿ ಈಗೇನಾದ್ರೂ ಈ ಪೇಪರ್ಲೆಸ್ ಆಫೀಸ್ ಶುರು ಮಾಡ್ಬೋದು. ಅದು ಲೀಗಲ್ಲಿ ಬರೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಆಫೀಸ್ ಶುರು ಮಾಡಿದ್ದಾರೆ, ನೋಡಿ ಟ್ರೈ ಮಾಡಿ ಅಂದರು. ಅಲ್ಲಿ ಸೆಂಟ್ರಲ್ NICಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಒದ್ದಾಡಿ, ಅವರು ನಮಗೆ ಕೊಡಲ್ಲ, ಕನ್ನಡ ಕಲ್ಚರ್ಗೆ ಕೊಡಲ್ಲ, ಗವರ್ನೆನ್ಸ್ ಅವ್ರು ಬೇಕಾದ್ರೆ ಶುರು ಮಾಡಿ ಅದನ್ನು. ಅಂದರೆ ಪಾರ್ಲಿಮೆಂಟರಿ ಅಫೇರ್ಸ್ ಅಂಡರ್ನಲ್ಲಿ ಅವರು ಸಾಫ್ಟ್ವೇರ್ ಡಿಸೈನ್ ಆಗಿತ್ತು. ನಾವು ನಮ್ಮ ಸ್ಟೇಟ್ ಆ್ಯಕ್ಟ್ ಅಡಿನಲ್ಲಿ ಅದನ್ನೆಲ್ಲ ಚೇಂಜಸ್ ಮಾಡ್ಕೋಬೇಕಿತ್ತು, ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕಿತ್ತು, ಕೊಡಲ್ಲ ಅಂದರು. ಗವರ್ನೆನ್ಸಲ್ಲಿ ಹೋಗಿ ಕೇಳಿದ್ರೆ ಅವ್ರು ನಮ್ಗೆ ಮಾಡೋಕ್ಕಾಗಲ್ಲ ಅಂದರು. ಮತ್ತೆ ನಾನು ಪ್ರಯತ್ನ ಮಾಡಿ NIC ಲಕ್ಷ್ಮೀಶ್ ಜೊತೆ ಕುಳಿತುಕೊಂಡು ಅಲ್ಲಿ ಮಾಡಿದಾಗ
ಅವ್ರದ್ದೊಂದು ಟೀಮ್ ಬಂದು ನನ್ನ ಉತ್ಸಾಹ ನೋಡಿ ಓಕೆ ಕೊಡ್ತೀನಿ ಮಾಡು ಅಂದರು. ಅವಾಗ ಇಡೀ ಇಂಡಿಯಾದಲ್ಲಿ 14 ಆಫೀಸ್ಗಳಲ್ಲಿ ಮಾತ್ರ 14ನೇ ಆಫೀಸ್ ನಮ್ಮ ಕನ್ನಡ ಕಲ್ಚರ್, ನಮ್ಮ ರಾಜ್ಯದ ರಾಜ್ಯದ ಮೊದಲನೇ ಆಫೀಸ್. ಅದರಲ್ಲೂ 14ರಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸನ್ನು ಕನೆಕ್ಟ್ ಮಾಡಿಕೊಟ್ರು NIC ಅವರು. ಸುಮಾರು 6 ಜನ ನಿಲ್ಲಿಸ್ಬಿಟ್ಟಿದ್ರು. ಇದು ಅಸ್ಸಾಮಲ್ಲಿ ಒಬ್ಬರು DC ಮಾಡ್ತೀನಿ ಅಂತ ಸ್ಟಾಪ್ ಆಗಿತ್ತು, ಒರಿಸ್ಸಾ DC ಮಾಡ್ತೀನಿ ಅಂತ ಸ್ಟಾಪ್ ಆಗಿತ್ತು. ಪ್ರೈಮ್ ಮಿನಿಸ್ಟರ್ ಆಫೀಸು ಮತ್ತು ಮಹಾರಾಷ್ಟ್ರದಲ್ಲಿ NRHM ಆಫೀಸ್ ಅವೆರಡೇ ಸಕ್ಸಸ್ಫುಲ್ಲಾಗಿ ನಡೀತಾ ಇದ್ದದ್ದು. ಹಾಗಾಗಿ ನಂದು 14ನೇ ಆಫೀಸು. ಅದಾದಮೇಲೆ ರಾಷ್ಟ್ರ ಮಟ್ಟದಲ್ಲಿ ಒಂದು ರ್ಯಾಂಕಿಂಗ್ ಕೊಡ್ತಾಯಿದ್ರು. 1.5 ವರ್ಷ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಸೇರಿ 1.5 ವರ್ಷ ನಂಬರ್ 1 ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟು ನಮ್ಮ ಆಫೀಸ್, ಡಿಸ್ಪೋಸಲಲ್ಲಿ, ಪ್ರೋಗ್ರೆಸ್ ಅಲ್ಲಿ. ಸೊ ಆಮೇಲೆ ಹಲವಾರು ಕಾಲೇಜು ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಕನ್ನಡ ತಂತ್ರಾಂಶವನ್ನು ರೂಪಿಸ್ತೀರಾ. ಸೊ ಕನ್ನಡ ಸಂಸ್ಕೃತಿ ಇಲಾಖೆ ಇದೊಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಕನ್ನಡ ಸಂಸ್ಕೃತಿ ಇಲಾಖೆ ನನ್ನ ಲೈಫಲ್ಲಿ ಭಾಳ ಟರ್ನ್ ಮಾಡಿದಂಥದ್ದು, ನನ್ನ ಬದುಕಿನ ರೀತಿಯನ್ನೇ ಬದಲಾವಣೆ ಮಾಡಿದ್ದು ಕನ್ನಡ ಸಂಸ್ಕೃತಿ ಇಲಾಖೆ. ಈ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಏನಾಯಿತು, ಒಂದು ಆಫೀಸ್ ನಾನು ಶುರು ಮಾಡಿದೆ, ರೆಕಾರ್ಡ್ ರೂಮನ್ನು ಡಿಜಿಟಲೈಸ್ ಮಾಡಿದೆ. ಈ ರೆಕಾರ್ಡ್ ರೂಮ್ ಎಲ್ಲ ಡಿಜಿಟಲೈಸ್ ಮಾಡಿದ್ಮೇಲೆ ಒಂದು ಈ ಹಿಂದೆ ಜ್ಞಾನ ಆಯೋಗ ಇದ್ದಾಗ ನಮಗೆ ಕನ್ನಡಕ್ಕೂ ಒಂದು ವಿಕಿಪೀಡಿಯಾ ಬೇಕು ಅಂತ ಹೇಳಿ ಮಾಡಿದರು. ಜ್ಞಾನ ಆಯೋಗ ಇದ್ದಾಗ ಕಸ್ತೂರಿ ರಂಗನ್ ಅವರಿದ್ದರು. 2009ರಲ್ಲಿ ಅವ್ರ ಅವಧಿ ಮುಗಿದ ಮೇಲೆ ಅದನ್ನು ಸರ್ಕಾರಕ್ಕೆ IIITV ಮತ್ತು ITBT ಅವರು ಕೊಟ್ಬಿಟ್ಟು ಹೋದರು. ಅಲ್ಲಿಂದ 2013 ತನಕ ಜೀರೋ ಪ್ರೋಗ್ರೆಸ್. ಏನು ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ರು. ಇಂಗ್ಲೀಷಲ್ಲಿ ಹೇಗೆ ವಿಕಿಪೀಡಿಯಾ ಇದೆ, ಕನ್ನಡದಲ್ಲೂ ಬರಬೇಕಿಲ್ಲ ಅಂದರೆ ಕನ್ನಡ ಟೆಕ್ನಾಲಜಿಕಲ್ಲಿ ಹಿಂದುಳಿದು ಬಿಡುತ್ತೆ ಅಂತ. ಆವಾಗ ISN ಪ್ರಸಾದ್ ಸರು ITBT ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಒಂದು ಸಲ ಕರೆಸು ನೋಡಿ, IIIT ITBT ಎಲ್ಲ ಇದ್ರೂ ಕೂಡ ಒಂದು ಪೈಸೆದು ಏನೂ ಕೆಲಸ ಆಗ್ತಿಲ್ಲ, ನೀನೇನೇನೋ ಟೆಕ್ನಾಲಜಿ ಮಾಡ್ತಾಯಿದ್ದಲ್ಲಿ ಯಾಕೆ ಮಾಡಬಾರ್ದು? ನಾನು ಹೇಳಿದೆ ಮಾಡ್ತೀನಿ ಸರ್, ನಿನಗೇನು ಬೇಕು? ನನಗೆ ಎರಡೇ, ಒಂದು ಅಧಿಕಾರ ಬೇಕು, ಒಂದು ದುಡ್ಡು ಬೇಕು. ಇವೆರಡು ಬಂದರೂ ಮಾಡ್ಬೋದು. ಇಮ್ಮಿಡಿಯೇಟ್ ಪ್ರೊಸೀಡಿಂಗ್ಸ್ ಮಾಡಿ, ಮೀಟಿಂಗ್ ಮಾಡಿ, ಪ್ರೊಸೀಡಿಂಗ್ಸ್ ಮಾಡಿ, ವರ್ಷಕ್ಕೆ 2 ಕೋಟಿ ದುಡ್ಡು ಮತ್ತು ಒಂದು ಕಮಿಟಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ನನಗೆ ಪವರ್ ಕೊಟ್ಟರು. ಆವಾಗ ನಾನು ಅಲ್ಲಿ ಇದನ್ನು ಶುರು ಮಾಡಿದ್ದು, ನಮ್ಮ ಕಣಜ ಶುರು ಮಾಡಿದ್ದು. ನಾನು ಕಣಜ ಶುರು ಮಾಡಿದ ಮೇಲೆ ಅದು ಸ್ಟಾರ್ಟ್ ಆಯಿತು, ಅದ್ರ ಕೆಲಸ ಶುರು ಮಾಡಿದೆ. ತಂತ್ರಜ್ಞಾನದಲ್ಲಿ ಏನು ಮಾಡ್ಬೋದು ಅಂತ ಚರ್ಚೆ ಮಾಡ್ತಾ ಇದ್ರ ಜೊತೆಗೆ ಎಲ್ಲ KSIT ಇಂಜಿನಿಯರಿಂಗ್ ಕಾಲೇಜು, BMS ಕಾಲೇಜು, KSSM ಕಾಲೇಜು, ಇವ್ರನ್ನೆಲ್ಲ ಒಂದು ಸಲ ನಾನು ಹೋಗಿ ನಾನೇ ಖುದ್ದು ಮಾತಾಡಿದೆ. ಏನಪ್ಪ ಅಂದರೆ, ಸರ್ ಹುಡುಗರುಗಳಿಗೆ ತಂತ್ರಜ್ಞಾನವನ್ನು ಕನ್ನಡದಲ್ಲಿ ಯೋಚನೆ ಮಾಡೋದನ್ನ ಕಲಿಸ್ಬೇಕು ನೀವು, ಇಲ್ಲ ಅಂದರೆ ಇದು ಕನ್ನಡ ಮರ್ತೋಗ್ಬಿಡುತ್ತೆ ಯಾರಿಗೂ. ಇನ್ನು ಮುಂದಿನ ತಲೆಮಾರಿಗೆ ಕನ್ನಡ ಯಾರು ಟೆಕ್ನಾಲಜಿ ಬಳಸಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ. ಏನು ಮಾಡಬೇಕು ಅಂತ ಹಿಂಗೆ ಚರ್ಚೆ ಮಾಡಿದಾಗ, ನೀವು ನಿಮ್ಮ ಹುಡುಗರಿಗೆಲ್ಲ ಇದು ಕೊಡ್ತೀರಲ್ಲ, ಅಸೈನ್ಮೆಂಟ್ ಕೊಡ್ತೀರಲ್ಲ, ಕನ್ನಡದ ಈ ಕಂಪ್ಯೂಟರ್ ಸೆಕ್ಷನಲ್ಲಿ ಏನಿದ್ದಾರೆ ಅವ್ರಿಗೆಲ್ಲ ಒಂದೊಂದು ಸಾಫ್ಟ್ವೇರ್ ಮಾಡಲಿಕ್ಕೆ ಕೊಡಿ, ಅಥವಾ ಇನ್ನೇನಾದರೂ ಒಂದು ಸಣ್ಣ ಸಣ್ಣ ತಂತ್ರಾಂಶ ಮಾಡಲಿಕ್ಕೆ ಕೊಡಿ, ಯಾಕೆ ಕೊಡಬಾರ್ದು? ಬೇಕಾದ್ರೆ ನಮಗೆ ನಮ್ಮ ಕನ್ನಡ ಕಲ್ಚರ್ ಇಲಾಖೆ ಕಳಿಸ್ಕೊಡಿ ಅವ್ರನ್ನ, ನಾವೊಂದು ಸರ್ಟಿಫಿಕೇಟ್ ಕೊಡ್ತೀವಿ, ಇಲ್ಲಿ ಒಂಥರ ಒಂದು ಕೋರ್ಸ್ ಮಾಡ್ದಂಗೆ, ಜೊತೆಗೆ ಇಲ್ಲಿ ಬಂದು ನಮ್ಮ ಜೊತೆ ಎಲ್ಲ ಮಾಹಿತಿ ತೊಗೊಂಡದೆಲ್ಲ ಮಾಡೋಂಗೆ ಅಂತ ಹೇಳಿ. KSSMನ ಇವರು ಕೂಡ ಶ್ರೀಧರ್ ಅಂತ ಒಬ್ಬರು HOD ಅವ್ರು ಹೇಳ್ತಾಯಿದ್ರು, ಯಾರು ಹೇಳಲಿಲ್ಲಪ್ಪ ನಮಗೆ ಮೊಬೈಲ್ನಲ್ಲಿ ಕನ್ನಡ ಅಕ್ಷರಗಳಿದಾವಲ್ಲ ಅವು ಕರೆಕ್ಟಾಗಿ ಕಂಫರ್ಟಬಿಲಿಟಿ ಇಲ್ಲ, ಅದನ್ನೇ ಮಾಡಿಸ್ಬೋದಲ್ಲ ಅಂತ. ಆ ಥರದಲ್ಲಿ ಎಲ್ಲರ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡು ಇದನ್ನು OCR ಮಾಡೋದನ್ನು ಬೀಟಾ ವರ್ಷನನ್ನು ರಿಲೀಸ್ ಮಾಡಿದೆ. BMS ಕಾಲೇಜ್ ಹುಡುಗರೇ ಮಾಡಿದ್ರು OCR ಸ್ಟಾರ್ಟಿಂಗಲ್ಲಿ. ನೋಡಿ, ತಂತ್ರಜ್ಞಾನದ್ದು ಶುರುವಾದ ಅಭಿವೃದ್ಧಿ ಆಗುತ್ತೆ. ಸೊ ನೋಡಿ, ಈ ಆಫೀಸ್ ಮಾಡೋದ್ರಿಂದ ಪಾರದರ್ಶಕತೆ ಹೆಚ್ಚಾಗುತ್ತೆ, ದಕ್ಷತೆ ಹೆಚ್ಚಾಗುತ್ತೆ. ನಿಮ್ಮ ಪ್ರಕಾರ ಆಡಳಿತದಲ್ಲಿ ಪಾರದರ್ಶಕತೆ ಎಷ್ಟು ಮುಖ್ಯ ಆಗುತ್ತೆ? ತುಂಬ ಮುಖ್ಯ ಆಗುತ್ತೆ. ಪಾರದರ್ಶಕತೆ ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ, ಪಾರದರ್ಶಕತೆ ಇದ್ದ ಕಡೆ ಅಕೌಂಟಬಿಲಿಟಿ ಇರುತ್ತೆ, ಭಯ ಇರುತ್ತೆ, ತಪ್ಪು ಮಾಡಿದ್ರೆ ಗೊತ್ತಾಗುತ್ತೆ ಅಂತ. ಪಾರದರ್ಶಕವಾಗಿತ್ತು ಅಂದರೆ ಯಾರು ಯಾವುದನ್ನು ಬೇಕಾದ್ರೂ ನೋಡಬಹುದು ಅಂತಂದರೆ, ಅದು ಒಂದು ಪಾರದರ್ಶಕತೆಯಿಂದ ಸ್ಪೀಡಪ್ ಆಗುತ್ತೆ. ಟೆಕ್ನಾಲಜಿ ಬಳಸೋದ್ರಿಂದ ಸ್ಪೀಡಪ್ ಆಗುತ್ತೆ ವರ್ಕು. ನನಗೊಂದು ಉದಾಹರಣೆ ಹೇಳ್ತೇನೆ. ಹಿಂದೆ ನೀವು ಈ ಆಫೀಸ್ ಬರೋದಕ್ಕಿಂತ ಮುಂಚೆ ಒಂದು ಕಡತ, ಈಗ ಬೀದರಿಂದ ನಮ್ಗೆ ಕಳಿಸ್ಬೇಕು ಅಂದ್ರೆ ಒಂದು ಫೈಲಲ್ಲಿ ಎಲ್ಲ ಅಪ್ರೂವ್ ಮಾಡಿ ಒಂದು ಲೆಟರ್ನ ಪೋಸ್ಟ್ ಮಾಡಿದ್ರೆ 15 ದಿವಸ ಆಗುತ್ತೆ ನಮ್ಮ ಆಫೀಸಿಗೆ ಬರೋದು. ಇಲ್ಲಿ ತೆಗೆದು ಅಟೆಂಡ್ ಮಾಡಿ ನನ್ನ ಟೇಬಲ್ಗೆ ಬರೋವಷ್ಟರಲ್ಲಿ 10 ದಿವಸ ಆಗ್ತಿತ್ತು. ನಾನು ಬರೆದು ಇನ್ನೊಂದು ಉತ್ತರ ಬರೆದು ಕಳಿಸೋವಷ್ಟರಲ್ಲಿ ಇನ್ನು 15 ದಿವಸ ಆಗೋದು. ಸೊ 2 ಮಂತ್ಸ್ ಬೇಕಿತ್ತು ಒಂದು ಫೈಲ್ ಮೂವ್ಮೆಂಟ್, ಯಾವುದು ಬೀದರಿಂದ ಇಲ್ಲಿ ಬರಬೇಕು ಅಂದರೆ, ಅಥವಾ ಬೇರೆ ಜಿಲ್ಲೆಯಿಂದ ಇಲ್ಲಿ ಬರಬೇಕು ಅಂದರೆ. ಇವತ್ತು ಈ ಆಫೀಸಲ್ಲಿ ಒಂದು ಕ್ಲಿಕ್ ಅಷ್ಟೇ, ವಿತಿನ್ ಸೆಕೆಂಡ್ ಅಲ್ಲಿ ಫೈಲ್ ಇಲ್ಲಿರುತ್ತೆ. ನಾವಿಲ್ಲಿ ಕ್ಲಿಕ್ ಅಪ್ರೂವಲ್ ಮಾಡಿ ಕಳಿಸಿದ್ರೆ ಅಲ್ಲಿರುತ್ತೆ. ಸೊ ಈ ಆಡಳಿತ ಸ್ಪೀಡಪ್ ಆಗಲಿಕ್ಕೆ, ಪಾರದರ್ಶಕವಾಗಿ ಆಗಲಿಕ್ಕೆ ಈ ಡಿಜಿಟಲ್ ತಂತ್ರಜ್ಞಾನ ಬಹಳ ಹೆಲ್ಪ್ ಆಗುತ್ತೆ. ಈ ಪಾರದರ್ಶಕವಾಗಿದ್ದಾಗ ಭಯ ಇರುತ್ತೆ, ನಾನು ತಿದ್ದಕ್ಕಾಗಲ್ಲ, ಫೈಲ್ ಎತ್ತಿಡ್ಲಿಕ್ಕಾಗಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಈ RTI ಬಂದಿದ್ದೆ ಅದರಿಂದಲ್ಲ, ಹೌದು, RTI ಆಕ್ಟ್ ಬಂದಿದ್ದೆ ಆ ಉದ್ದೇಶದಿಂದ. ಪಾರದರ್ಶಕ ಆದರೆ ಜನರಿಗೆ ಅಧಿಕಾರಿಗಳಿಗೆ ಅಕೌಂಟಬಿಲಿಟಿ ಬರುತ್ತೆ, ಮಿಸ್ಯೂಸ್ ಆಗಲ್ಲ ಅಂತ. ಮತ್ತು ದಯಾನಂದವರು ಓದ ಇಲಾಖೆಯಲ್ಲೆಲ್ಲ ಅತ್ಯಂತ ಕ್ರಿಯಾಶೀಲ ಅಧಿಕಾರಿ, ಜೊತೆಗೆ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ತಗೊಂಡಂಥವ್ರು. ಆಡಳಿತದಲ್ಲಿ ಪ್ರಾಮಾಣಿಕತೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್? ಪ್ರಾಮಾಣಿಕತೆ ಅಂತ ಅಂದರೆ, ಅಟ್ಲೀಸ್ಟ್ ನಾವು ಏನು ಕೆಲಸಕ್ಕೆ ಸೇರಿದ್ದೀವಿ
ನಾವು ಏನು ನಮ್ಮ ಉದ್ದೇಶ ಇದೆ, ನಾನು ಈ ಇಲಾಖೆನಲ್ಲಿದ್ದೀನಿ, ಈ ಹುದ್ದೆನಲ್ಲಿದ್ದೀನಿ, ಅದಕ್ಕೆ ನ್ಯಾಯ ದೊರಕಿಸೋದು ಭಾಳ ಇಂಪಾರ್ಟೆಂಟ್. ಅವಕಾಶಗಳಿದೆ, ನೀವು ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ಇಂಟ್ರೆಸ್ಟ್ ತೊಗೊಂಡ್ರೆ ತುಂಬ ಕೆಲಸ ಮಾಡಲಿಕ್ಕೆ ಅವಕಾಶಗಳಿರ್ತವೆ. ಸ್ವಲ್ಪ ಆಸಕ್ತಿಯಿಂದ ಬದ್ಧತೆಯಿಂದ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಪ್ರಾಮಾಣಿಕತೆ ಕೊರತೆ ಇದ್ದಾಗ ಏನಾಗುತ್ತೆ ಅಂದರೆ ಎಲ್ಲವೂ ನಿರೀಕ್ಷೆಗಳಿದ್ದಾಗ ನಮ್ಮ ಕೆಲಸಗಳು ಮುಂದೆ ಹೋಗಲ್ಲ, ನಮ್ಮ ಹಂತದಲ್ಲಿ ಹೋಗಲ್ಲ, ಅದು ನಮ್ಮ ಕೆಳಗಡೆ ಎಲ್ಲೂ ಹೋಗಲ್ಲ ಅಂದರೆ ಜನರ ಕೆಲಸ ಆಗೋದಿಲ್ಲ. ಹಾಗಾಗಿ ಮನಸ್ಥಿತಿ, ಪ್ರಾಮಾಣಿಕವಾದ ಮನಸ್ಥಿತಿ ಬಹಳ ಮುಖ್ಯ. ತಾವು ಕೂಡ ಹೇಳ್ತಾರೆ ಅವತ್ತಿನ ಫೈಲ್ ಅವತ್ತು ಕ್ಲಿಯರ್ ಮಾಡ್ಬಿಡ್ತೀನಿ, ಉಳಿಸಲ್ಲ ಮುಂದಿನ ದಿವಸಕ್ಕೆ. ಇವತ್ತಿನ ಕಡತ ನಾನು 3 ಡಿಪಾರ್ಟ್ಮೆಂಟಲ್ಲಿ ಚಾರ್ಜ್ ಇರಲಿ, ಕೆಲವು ಟೈಮ್ 5 ಡಿಪಾರ್ಟ್ಮೆಂಟಲ್ಲೂ ಚಾರ್ಜ್ ಇದೆ. ಯಾವತ್ತು ಅವತ್ತಿನ ಕಡತ ಅವತ್ತು ಮುಗಿಸಿಲ್ಲ. ನನ್ನ ಕೆಲಸ ಶುರು ಆಗುತ್ತೆ ಅಂದರೆ ನಾನು ಮನೆ ಬಿಟ್ಟ ತಕ್ಷಣ ನನ್ನ ಲ್ಯಾಪ್ಟಾಪ್ ಓಪನ್ ಆಗುತ್ತೆ, ಕಾರಲ್ಲಿ ಬರೋವಷ್ಟರಲ್ಲಿ ಅರ್ಧ ಫೈಲ್ ಪೆಂಡಿಂಗ್ ಇದ್ರೆ ಕ್ಲಿಯರ್ ಆಗಿರುತ್ತೆ, ಅಥವಾ ಇಲ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ ಏನೋ ಉಳ್ಕೊಂಡಿದ್ರೆ ಅದು ಮುಗಿದೋಗುತ್ತೆ. ಇವತ್ತಿನ ಫೈಲ್ ಇವತ್ತು ಕ್ಲಿಯರ್ ಮಾಡಬೇಕು. ನನ್ನ ಲಾಗಿನ್ನಲ್ಲಿ ಒಂದೇ ಒಂದು ಫೈಲ್ ಪೆಂಡಿಂಗ್ ಇರಬಾರ್ದು. ಹಾಗೆ ತಾವು KS ಅಧಿಕಾರಿಯಾಗಿ ಮೊದಲು ನೇಮಕಗೊಂಡಿದ್ದು ನಕ್ಸಲ್ ಪೀಡಿತ ಜಿಲ್ಲೆಯಾದ ಚಿಕ್ಕಮಗಳೂರಿನಲ್ಲಿ. ಅಲ್ಲಿ ಅನುದೀಪನೆಂಬ ಬಾಲಕನಿಗೆ ಆಶಾದೀಪವಾಗಿ ತಾವು ಉಪವಿಭಾಗಾಧಿಕಾರಿಯಾಗಿ 4 ವರ್ಷ ಸೇವೆ ಸಲ್ಲಿಸ್ತೀರ. ಅದ್ರ ಬಗ್ಗೆ ಒಂದು ಸ್ವಾರಸ್ಯಕರ ಘಟನೆ. ನಾನು ಮೂಡಿಗೆರೆ ಟೀಚರ್ ಇದ್ದಾಗಲೇ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಯಿತು, ಯಾರ್ಯಾರು ಫಾರೆಸ್ಟಲ್ಲಿ 1978ಗಿಂತ ಹಿಂದೆ ಇದ್ದಂಥ ಫಾರೆಸ್ಟ್ನವ್ರನ್ನ ಪೆರಿಗೆ ತರಬೇಕು, ಫಾರೆಸ್ಟಲ್ಲಿರೋರನ್ನ ಒತ್ತುವರಿ ಬಿಡಿಸ್ಬೇಕು ಅಂತ. ಅದು ದೊಡ್ಡ ಸಂಚಲನ ಉಂಟು ಮಾಡಿದ್ದು. ಯಾವುದು, ಮಲೆನಾಡ ಭಾಗದಲ್ಲಿ ಕುದುರೆಮುಖ ಐರನ್ ಓರ್ ಫ್ಯಾಕ್ಟ್ರಿ ಡಿಸೆಂಬರ್ 31, 2005 ಕ್ಲೋಸ್ ಆಗಿದೆ. ಅವಾಗ ನಾನು ಅಲ್ಲಿ ಟೀಚರ್ ಅಲ್ಲ, ಅಕ್ಕಪಕ್ಕ ಟೀಚರ್ ಇದ್ದೆ. ಅದು ಒಂದು ನಕ್ಸಲಿಸಮ್ನ ಎಂಟ್ರಿಯಾಗಿ ವಿಕೋಪಕ್ಕೆ ಹೋಗಲಿಕ್ಕೆ ಕಾರಣ ಆಯಿತು. ನಕ್ಸಲಿಸಮ್ ಹೊರಗಡೆಯಿಂದ ಎಂಟ್ರಿ ಆಗಿದ್ದೆ ಅಲ್ಲಿ ಇದಕ್ಕೆ ಮಲ್ನಾಡು ಏರಿಯಾಗೆ. ಸಡನ್ನಾಗಿ ನಾನು AC ಆಗಿ ಅಲ್ಲೇ ಹೋದ ಜುಲೈ 2 ನಾನು ರಿಪೋರ್ಟ್ ಮಾಡಿದೆ. ಜುಲೈ 10 ಒಂದು ಎನ್ಕೌಂಟ್ರು, ನಕ್ಸಲ್ ಎನ್ಕೌಂಟ್ರ್ ಅಮ್ಮಡ್ಲೂನಲ್ಲಿ ಆಗ್ತಾನೆ. ಸಾಕೇತ್ ರಾಜನ್ ಎನ್ಕೌಂಟ್ರ್ ಆಗಿತ್ತು, ಅದಾದ 6 ತಿಂಗಳಿಗೆ ಎನ್ಕೌಂಟ್ರ್ ನಾನು SP ಅವರು ವಿಪುಲ್ ಕುಮಾರ್ ಅಂತ ಹೋಗಿದ್ವಿ. ಹೋದಾಗ ಅಲ್ಲಿ ನಕ್ಸಲ್ ಸಿಂಪತೈಸರ್ಸು, ಟ್ರೈಬಲ್ಸ್ ಎಲ್ಲ ಸೇರಿ ನನ್ನ ಜೀಪನ್ನು ಬೆಂಕಿ ಹಚ್ಚಿ ನಮ್ಮನ್ನು ಕಾಡಲ್ಲಿ ಬಂದು ಅವತ್ತು ಅಂದರೆ ಬಂದಿದ್ದು ಹೆಚ್ಚು. ಅವತ್ತು ಒನ್ ನೈಟ್ ನಾನು SP ಪೊಲೀಸು ಅಲ್ಲಿ 4 ಜನದ ಎನ್ಕೌಂಟ್ರ್ ಆಗಿತ್ತು. ನಾನು ಇನ್ಕ್ವೆಸ್ಟ್ ಮಾಡಲಿಕ್ಕೆ ಹೋದವನು ಕಾಡಲ್ಲಿ. ಅದು ನನಗೆ ಬೆಂಕಿ ಹಚ್ಚಿ, ನಮ್ಮ ಕಾರ್ಗೆಲ್ಲ ಬೆಂಕಿ ಹಚ್ಚಿ, ರಾತ್ರಿ ನಾವು ಕಾಡಲ್ಲಿ ರಸ್ತೆ ಇಲ್ಲ, ಏನಿಲ್ಲ, ಇಡೀ ರಾತ್ರಿ ಕಾರ್ಯಾಚರಣೆ ಮಾಡಿ ಬೆಳಿಗ್ಗೆ ಬಾಡಿ ತೊಗೊಂಡು ಬಂದದ್ದು. ಇಟ್ಸ್ ಅ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್. ಅವಾಗ ಇಟ್ಸ್ ಎ ನ್ಯಾಷನಲ್ ನ್ಯೂಸ್ ಕೂಡ. ಅದು ನನಗೆ ಪುನರ್ಜನ್ಮ, ಅವತ್ತಿಂದು ಪುನರ್ಜನ್ಮನೇ. ಬದುಕು ಬಂದಿದ್ದೆ ಹೆಚ್ಚು ಅನ್ನೋ ಮಟ್ಟಿಗೆ ಪುನರ್ಜನ್ಮ. ಹಾಗಾಗಿ ನಕ್ಸಲ್ ಏರಿಯಾದ್ದು ಅವಾಗ ಬೂಮಲ್ಲಿತ್ತು. ಚಿಕ್ಕಮಗಳೂರಿನಲ್ಲಿ ನಕ್ಸಲಿಸಮ್ ಮತ್ತು ದತ್ಪೀಠ ಇವೆರಡು ಬೂಮಲ್ಲಿ ಸಮಸ್ಯೆಗಳಿದ್ದಂಥ ಕಾಲ. ಎಲ್ಲ ಮನೆಗಳಿಗೂ ನಾನು ಜನಸ್ಪಂದನ ಅದು ಇದು ಅಂತ ಅದನ್ನು ಅವ್ರನ್ನೆಲ್ಲ ಮೇನ್ ಸ್ಟ್ರೀಮಿಗೆ ತರಬೇಕು ಅಂಥೇಳಿ 4 ವರ್ಷ ನಾವು ಸತತ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಮನೆಗೆ ಒಬ್ಬರು ಹೋಗ್ಬಿಡ್ತಿದ್ರಂತೆ ತಾವು ಕಾಡು. ಹೌದು, ನಾನು ಒಬ್ಬನೇ ಹೋಗ್ತೇನೆ, ಯಾವ ಪೊಲೀಸು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಹೆಚ್ಚು ಕಡಿಮೆ ನಕ್ಸಲ್ ಸಿಂಪತೈಸರ್ಸು, ನಕ್ಸಲ್ ಮನೆ ಅಂತ ಏನೇನು ಅಂತೀರಿ, ಎಲ್ಲರ ಮನೆ ಕಾಫಿ ಟೀ ಕುಡ್ತಿದ್ದೀನಿ, ಊಟ ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳಲ್ಲ. ನಾವಿದ್ದಾಗ 4 ಜನ ಸರೆಂಡರ್ ಆದರು. ಫಾರೆಸ್ಟ್ ರೈಟ್ ಆ್ಯಕ್ಟ್ ಅವಾಗ 2007ರಲ್ಲಿ ಬಂದದ್ದು ಇಂಡಿಯಾದಲ್ಲಿ. ಅತಿ ಹೆಚ್ಚು ಇಂಪ್ಲಿಮೆಂಟ್ ಮಾಡಿದ್ದು ಫಸ್ಟು ಪ್ರಾರಂಭದಲ್ಲಿ ಚಿಕ್ಕಮಗಳೂರು. 1672 ಕೇಸು ನಾನು ಮಾಡಿದ್ದು. 2888 ಎಕರೆ ಫಾರೆಸ್ಟ್ ರೈಟ್ ಆಗಿ ಡಿಸ್ಪೋಸ್ ಮಾಡಿದ್ದು. ಡೆಲ್ಲಿಯಿಂದ ಟೀಮ್ ಬಂದಿತ್ತು, ಇವ್ರೇನೋ ಮಿಸ್ಯೂಸ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದ್ರೆ ಇಡೀ ಇಂಡಿಯಾದಲ್ಲಿ ಯಾರು ಸ್ಟಾರ್ಟೇ ಮಾಡಿರಲಿಲ್ಲ. ಆ ಆಕ್ಟ್ ಆಗ್ತಾನೆ ಬಂದಿತ್ತಲ್ಲ, ಯಾರು ಸ್ಟಾರ್ಟ್ ಮಾಡಲಿಲ್ಲ. ಸೆಕೆಂಡ್ ಹೈಯೆಸ್ಟ್ ಕರ್ನಾಟಕ. ಬಿಹಾರಲ್ಲಿ ಸುದರ್ಶನ್ ಅವರ ಹೋರಾಟದಿಂದಾಗಿ 100 ಕೇಸು. ನಂದು 1672 ಕೇಸ್. ಅವಾಗಲೇ ಡೆಲ್ಲಿಯಿಂದ ಬಂದು ಟೀಮ್ ಎನ್ಕ್ವೈರಿ ಮಾಡಿ ಅಪ್ರಿಷಿಯೇಟ್ ಮಾಡಿ ಹೋದರು. ಹಾಗಾಗಿ ನಕ್ಸಲಿಸಮನ್ನು ಇವತ್ತೇನಾದರೂ ಇವತ್ತು ಎಲ್ಲ ಹೋಗಿ ಭಾಳ ನಕ್ಸಲ್ ರಹಿತವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಅದರಿಂದ ಇಷ್ಟೆಲ್ಲ ಶ್ರಮ ಇದೆ. ಎಷ್ಟೋ ಜನರಿಗೆ ಅದು ಗೊತ್ತಿಲ್ಲ. ಗಂಬೂಟ್ ಹಾಕೊಂಡು, ರೈನ್ ಕೋಟ್ ಹಾಕೊಂಡು ಬೆಳಗ್ಗೆ ಹೇಳ್ತಾರೆ, ನೀವು ಶೃಂಗೇರಿ ಹೋಗಿ, ಕೊಪ್ಪ ಹೋಗಿ, ಹೊರನಾಡು ಹೋಗಿ, ಏನೇನು ಗುಡ್ಡಗಳಿದಾವೋ ಬಹುಶಃ ನಾನು ಗಂಬೂಟ್ ಹಾಕೊಂಡು ಪ್ರತಿ ಹೆಜ್ಜೆ ಓಡಾಡಿರೋ. ಹಾಗೆ ಮಂಗಳೂರಿನಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿದ್ದಾಗ ಒಬ್ಬ ಅಪರಿಚಿತ ಕ್ರೀಡಾಪಟುಗೆ ಸಹಕಾರಿ ಮಾಡಿ ಅವರು ಬ್ಯಾಂಕಾಕ್ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡೋ ಥರ ನೋಡ್ಕೋತೀರಾ. ಜೊತೆಗೆ ಹಾಜಬ್ಬನೆಂಬ ಅಕ್ಷರ ಪ್ರೇಮಿ ತಮ್ಮ ಕಚೇರಿಗೆ ಭೇಟಿ ಕೊಟ್ಟಾಗ ಅವರ ಮಾತುಗಳು ತಮ್ಮ ಚಿಂತನೆಗೆ ಏನು ಮಾಡಿಲ್ಲ ಸರ್? ಒಂದು ರೋಹಿಣಿ ಅಂತ ಇಲ್ಲೇ ವಾರ್ತಾ ಇಲಾಖೆಯಲ್ಲಿದ್ದಾರೆ, ತಾವು ನೋಡಿರ್ಬೋದು. ರೋಹಿಣಿ ಅಂತ ಅವರು ವಾರ್ತಾಧಿಕಾರಿ ಮಂಗಳೂರಿನ. ನಾನು ಅವರು ಆಫೀಸಲ್ಲಿ ADC ಕೂತಿದ್ವಿ. ಒಂದು ಹುಡುಗಿ ಹಿಂಗೆ ಬಂತು, ಯಾರ್ದೋ ಊರ ಮೆಂಬರ್ ಜೊತೆ. ಸರ್ ಹಿಂಗೆ ಇದರಲ್ಲಿ ಸೆಲೆಕ್ಟ್ ಆಗಿದ್ದಾಳೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ವಾಲಿಬಾಲು. ಆ ಹುಡುಗಿಗೆ ದುಡ್ಡಿಲ್ಲ. ಅವ್ರು ಸ್ಕೂಲವರು ಏನು ಹೇಳಿದ್ದಾರೆ ಅಂದರೆ, ಜಸ್ಟ್ 6,000 ನಾವು ನಮ್ಮ ಕಡೆಯಿಂದ ಕೊಡೋಕ್ಕಾಗೋದಷ್ಟೇ, ನೀವು ವೈಯಕ್ತಿಕವಾಗಿ ಶೇರ್ ಮಾಡೋದಿದ್ರೆ ನಾವು ಕಳಿಸ್ಕೊಡ್ತೀವಿ, ಇಲ್ಲಾಂದ್ರೆ ಯಾರು ಹೋಯ್ತಾರೋ ಅವ್ನು ಕಳಿಸ್ತೀವಿ ಅನ್ನೋ ಆ ರೀತಿಯಲ್ಲಿ ಟೀಮಲ್ಲಿ ಏನು ಮಾಡೋದು ಅಂತ. ರೋಹಿಣಿಯನ್ನು ಪಕ್ಕ ಕೂತಿದ್ರು, ಏನು ಮಾಡೋದು, ನಮ್ಮಲ್ಲಿ ಇನ್ನೊಬ್ಬರು ಸ್ನೇಹಿತ ಒಬ್ಬರು ACF ಕೊಡ್ತಾರೆ, ಅವರೊಂದು 5,000 ತೆಗೆದುಕೊಟ್ರು. ಅದು 5,000 ಆಗಲ್ಲ, ಒಂದು 50,000 60,000 ಬೇಕಿತ್ತು. ರೋಹಿಣಿ ಹೇಳಿದ್ರು, ನಮ್ಮಲ್ಲಿ ಆನ್ಲೈನ್ನಲ್ಲಿ ನಾವು ಒಂದು ರಿಕ್ವೆಸ್ಟ್ ಮಾಡ್ಬೋದು, ನೀವು ಮನಸ್ಸು ಮಾಡಿದ್ರೆ ಒಂದು 24 hours ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡೋಣ ಅಂಥೇಳಿ
ಒಂದು ಆನ್ಲೈನ್ ಒಂದು ಅಕೌಂಟ್ ಓಪನ್ ಮಾಡಿ ಹೀಗೆ ಇಂಥ ಹುಡುಗಿ ಸಹಾಯಕ್ಕೆ ಬೇಕು, ಯಾರು ಸಹಾಯ ಮಾಡೋದಿದ್ರೆ ಕೊಡಿ ಅಂತ. 24 hours ಅದು ಓಪನ್ ಇದ್ದಿದ್ದು. 1,29,000 ಹಂಗೆ ಬಂದಿತ್ತು. ಆ ಹುಡುಗಿಗೆ ಅಷ್ಟೊಂದು ಕೊಟ್ವಿ. ಆ ಹುಡುಗಿ ಆಮೇಲೆ ಬಂತು, ಅಲ್ಲಿ ಏನೋ ಫೈನಲ್ ತನಕ ಹೋದ್ರಂತ ಏನಾಗಲಿಲ್ಲ. ಬಂದಾಗ ಹೇಳಿದ್ದು ನನಗೆ ಇನ್ನೊಂದು ಜ್ಞಾಪಕ ಇದೆ, ಹುಡುಗಿ ಹೆಸರು ಮರ್ತೋಗಿದೆ. ಸರ್ ಒಂದು 50,000-60,000 ಖರ್ಚಾಯಿತು ಸರ್, ಗುಡಿಸ್ಲಲ್ಲಿದ್ವಿ, ಒಂದು ಸೀಟ್ ಮನೆ ಮಾಡ್ಕೊಂಡ್ವಿ ಸರ್ ಉಳಿದ ದುಡ್ಡಲ್ಲಿ ಅಂತ. ಅದು ಇವತ್ತಿಗೂ ನನಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಹುಡುಗಿ ಹೆಸರು ಮಾತ್ರ ಜ್ಞಾಪಕ ಇಲ್ಲ, ಅವತ್ತೊಂದೇ ದಿವಸ. ಅದಕ್ಕಾಗಿ ಅಪರಿಚಿತ ಆದ್ರೆ ಅವರು ಯಾವ ಕಷ್ಟದಿಂದ ಎದ್ದು ಬಂದಿರೋದ್ರಿಂದ ನಿಜಕ್ಕೂ ಇನ್ನೊಬ್ರು ಕಷ್ಟ ತಮಗೆ ಹೃದಯ ಮಿಡಿಯುವಂತೆ ಮಾಡುತ್ತೆ ಅಂತ. ಶಕ್ತಿ ಕೊಟ್ಟಿದ್ದಾನೆ ದೇವರು. ಈಗ ಶಕ್ತಿ ಕೊಟ್ಟಿದ್ದಾನಲ್ಲ, ಸ್ವಲ್ಪನಾದ್ರೂ ಹೆಲ್ಪ್ ಮಾಡಲಿಕ್ಕೆ ತೃಪ್ತಿ, ಅದು ಒಂದು ಖುಷಿ ಇದೆ. ಅದನ್ನೇ ನನಗೆ ಇನ್ನೊಂದೇನಂದರೆ, ಈಗ ಏನೋ ಅನಿವಾರ್ಯ ನೀವು ಹೇಳಿದ್ರಿ ಇದು ನಾನು ಹಿಂಗೆ ಮಾಡಿದ್ದೀನಿ, ನಮ್ಮ ಮನೆಯವ್ರು ಕೇಳಿದ್ರು ಗೊತ್ತಿರಲ್ಲ. ಯಾಕೆಂದ್ರೆ ನನಗೆ ಅದನ್ನು ಹೇಳ್ಕೋಬೇಕು ಅನ್ಸಲ್ಲ, ಮಾಡಬೇಕು. ಎಷ್ಟು ನಮ್ಮ ಕಡೆಯಿಂದ ಆಯಿತು ಮಕ್ಕಳುಗಳಿಗೆ. ನಾನು ಇನ್ನೊಬ್ಬ ಸಹಾಯ ತಗೊಂಡೆ ಬಂದಿರೋದಲ್ಲ, ಇಲ್ಲಾಂದ್ರೆ ನಾನೆಲ್ಲಿ ಬರ್ತಿದ್ದೆ. ಆ ಕಾರಣಕ್ಕಾಗಿ ಇಂಥ ಇನ್ಸಿಡೆಂಟ್ಗಳು ತುಂಬ ಇದ್ದಾವೆ ಜೀವನದಲ್ಲಿ. ಅವೇ ನನಗೆ ಬಹಳ ಖುಷಿ ಕೊಟ್ಟಿರೋದು, ಈ ಉದ್ಯೋಗ ಇವೆಲ್ಲದಕ್ಕಿಂತ ಹೆಚ್ಚು ಖುಷಿ ಕೊಟ್ಟಿರೋದು ಆ ಥರದ ಕೊಡೋದ್ರಲ್ಲಿ ಖುಷಿ. ಹಾಜಬ್ಬ ಸರ್ ತಮ್ಮ ಆಫೀಸಿಗೆ ಹಾಜಬ್ಬ ಅವ್ರದ್ದು, ಆ ಮನುಷ್ಯ ಇಷ್ಟು ದೊಡ್ಡ ಮನುಷ್ಯ ಆಗ್ತಾನೆ ಅಂತ ನನಗೂ ಅವಾಗ ಗೊತ್ತಿರಲಿಲ್ಲ. ಬಟ್ ಎಲ್ಲ ಮಾತಾಡೋರು, ಅವರು ಹರೆಕಳದಲ್ಲಿ ಸ್ಕೂಲನ್ನ ಉಳಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ದ ಮನುಷ್ಯ ಅಂತ ಮಾತಾಡೋರು. ಅಲ್ಲಿ ಮಾತಾಡ್ಬೇಕಾದ್ರೆ ಹಾಜಬ್ಬ ಅಂತ ಹೇಗಿದ್ರೆ ನನಗೂ ನೋಡಿರ್ಲಿಲ್ಲ. ಅಲ್ಲಿ ನಾನು ಅವಾಗಲೇ ADC ಆಗಿ ಹೋಗ್ಕೊಳ್ತಿದ್ದೆ. ಒಂದು ದಿವಸ ಪಂಚೆ ಹಾಕೊಂಡು ಒಂದು ಹಳೆ ಶರ್ಟ್ ಹಾಕೊಂಡು ಬಿಳಿ ಶರ್ಟ್ ಹಾಕೊಂಡು ಬಂದು ಕೂತ್ಕೊಂಡ್ರು. ಸರ್ ನಮಸ್ತೆ ಸರ್, ನಾನು ಹಾಜಬ್ಬ ಅಂದರು. ನನಗೆ ಬಂದು ನಿಂತ್ಕೊಂಡು ಹಾಜಬ್ಬ ಅಂದರು, ಕೂತಿರ್ಲಿಲ್ಲ, ನಿಂತ್ಕೊಂಡು ಹಂಗಂದ್ರು. ನನಗೆ ಅವ್ರ ಹೆಸರು ಕೇಳಿದ್ನಲ್ಲ, ಅಯ್ಯೋ ಕುಳಿತುಕೊಳ್ಳಿ ಅಂತ ನಾನು ಎದ್ದು ಕೂರಿಸ್ಬಿಟ್ಟು ಏನು ಅಂದೆ. ಸರ್ ಅದು ಯಾವುದೋ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆಯಂತೆ, ಫೋನ್ ಮಾಡಿದ್ರು, ಬಂದ ಮೇಲೆ ಬಸ್ ಚಾರ್ಜ್ ಎಲ್ಲ ಕೊಡ್ತೀನಿ ಅಂದ್ರೆ. ಸರ್ ಹೋಗೋಕ್ಕೆ ಬಸ್ ಚಾರ್ಜ್ ಇಲ್ಲ, ಏನು ಮಾಡಲಿ ಸರ್ ನಾನು ಅಂತ. ನನಗೆ ಅವಾಗ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಟಚ್ ಇಲ್ಲ, ಗೊತ್ತಿಲ್ಲ. ನನ್ನ ಜೇಬಲ್ಲಿ 3,000 ಆಯಿತು, ಕೈ ಕೊಟ್ಟು ನೀವು ಹೋಗಿ ಬನ್ನಿ ಆಮೇಲೆ ನೋಡೋಣ ಅಂತ. ಆಯಿತು ಬಂದು ಇದು ಮಾಡ್ತೀನಿ ಸರ್ ಅಂದ್ಕೊಂಡು ಹೋದದ್ದು. ಹೋಗಿ ಪ್ರಶಸ್ತಿ ತಗೊಂಡು, ನನಗೆ ಅವ್ರು ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡು ಆ ಪದಕ, ಆ ಶಾಲು, ಹಾರ ಎಲ್ಲ ಹಾಕ್ಕೊಂಡು ನನ್ನ ಚೇಂಬರ್ಗೆ ಬಂದು, ಸರ್ ಹೋಗಿ ತಗೊಂಡು ಬಂದೆ ಸರ್ ಅಂತ. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಆ ಮನುಷ್ಯ ಮುಂದೆ ಪದ್ಮ ಅವಾರ್ಡ್ ತಗೊಂಡ್ರು ಇದನ್ನು. ಆನಂತರ ಇಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ವಿ. ಹಂಗೆ ಅದು ನನ್ನ ಅನ್ಎಕ್ಸ್ಪೆಕ್ಟೆಡ್ ಇದು. ಹೌದು, ಅವರು ಏನೂ ಇಲ್ಲಂಥ ವ್ಯಕ್ತಿ ಶಿಕ್ಷಣಕ್ಕೆ ಅಷ್ಟು ಕೊಡುಗೆ ನೀಡಿದ್ದು ನಿಮ್ಮನ್ನ ಅವತ್ತು ಚಿಂತನೆಗೊಳಪಡಿಸ್ತು. ನಾನೇನು ಮಾಡ್ಬೋದು ಅನ್ನೋದು ಮುಂದೆ. ಹೌದು, ಅನಿಸಿದೆ. ಅವರೆಲ್ಲ ಪ್ರಯತ್ನ ಮಾಡಲಾಗಿ ಈಗ ನಮ್ಮೂರಿನಲ್ಲೂ ನಾನು ನಮ್ಮ ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಂಡಿದ್ದೇನೆ. ಅದರದ್ದು ಸ್ಕೂಲ್ಗೆ ಮೊನ್ನೆ ಕೂಡ ಲಾಸ್ಟ್ ಸಂಡೇ ಹೋದಾಗ ಹುಡುಗರನ್ನೆಲ್ಲ SLC PUC ಪಾಸ್ ಆದವ್ರಿಗೆಲ್ಲ ಟೀಚರ್ಸ್ಗೆಲ್ಲ ಆನರ್ ಮಾಡಿ, ನಾನು ಅಲ್ಲಿ ಸ್ಕೂಲಲ್ಲಿ ಲೈಬ್ರರಿ ಅದೆಲ್ಲ ನಾನು ಮಾಡಿಸಿದ್ದೇನೆ. ನಮ್ಮ ಊರು ಸ್ಕೂಲ್ಗಳಲ್ಲೂ ಕೂಡ ನನ್ನ ಕೈಲಿ ಏನಾಯ್ತು ಅದು ಮಾಡ್ತಿದ್ದೆ, ಮಾಡ್ಲಿಕ್ಕೆ ಪ್ರಯತ್ನ. ಅಂಥವ್ರದ್ದು ಕೈಯಲ್ದು ಕಿತ್ಲೆ ಹಣ್ಣು ಮಾಡಿಕೊಂಡು ಫುಟ್ಪಾತಲ್ಲಿ ಇದ್ದಂಥ ವ್ಯಕ್ತಿ ಒಂದು ಸ್ಕೂಲ್ಗೆ ಅಷ್ಟು ಕೊಡುಗೆ ಕೊಡ್ಬೋದು ಅಂತ ನಮ್ಗೆ ಇಷ್ಟು ಶಕ್ತಿ ಇರ್ಬೇಕಾದ್ರೆ ಯಾಕೆ ಮಾಡಬಾರ್ದು ಅನ್ನೋದಿದ್ದೇ ಇದೆ. ಹೌದು ಸರ್. ಹಾಗೆ ಇವತ್ತು ರವೀಂದ್ರ ಕಲಾಕ್ಷೇತ್ರ ಅಂತ ಕಲಾಕ್ಷೇತ್ರವನ್ನು ಸೇವಾ ಸಿಂಧು ಆ್ಯಪ್ನಲ್ಲಿ ಬುಕ್ ಮಾಡ್ಬೋದು. ಆದರೆ ಅದಕ್ಕೊಂದು ಸ್ವಾರಸ್ಯಕರ ಘಟನೆ ಇದೆ. GV ಅತ್ರಿಯವರ ಒಂದು ಕಾರ್ಯಕ್ರಮ, ಅವ್ರಿಗೆ ಸಭಾಂಗಣ ಸಿಗದೇ ಇದ್ದಾಗ ತಮ್ಮನ್ನು ಬಂದು ಭೇಟಿ ಮಾಡ್ತಾರೆ. ಸೊ ಆ ಭೇಟಿ ಈ ಒಂದು ಹೊಸ ಒಂದು ಇದಕ್ಕೆ ನಾಂದಿ ಆಯಿತಾ ಅಂತ. ಒಂದು ದಿವಸ ಹೀಗೆ ಕನ್ನಡ ಕಲ್ಚರ್ ಡೈರೆಕ್ಟ್ ಕುಳಿತಿದ್ದಾಗ ಇದು ಸಂಗೀತ ಗಂಗಾ ಸಂಸ್ಥೆ ಅವ್ರದ್ದು GV ಅತ್ರಿ ಅವ್ರು ತೀರ್ಕೊಂಡಿದ್ರು. ಅವ್ರ ಅಕ್ಕ ಅದನ್ನು ನಡೆಸ್ತಾ ಇದ್ರು. ಅವ್ರ ಅಕ್ಕ ಹೆಸರು ಬರ್ತೈತೇನೋ, ಹೇಮಾ ಮೇಡಮ್ ಬಂದರು. ನನ್ನ ಚೇಂಬರ್ ಬಂದು ಕಣ್ಣೀರು ಹಾಕೊಂಡು ಹತ್ಬಿಟ್ರು. ಯಾಕೆ ಅಂತಂದರೆ, ನೋಡಿ ಸರ್, ಅತ್ರಿಯವರ ನೆನಪಿಗೋಸ್ಕರ ಪ್ರತಿ ವರ್ಷ ಅವ್ರು ಕಾರ್ಯಕ್ರಮ ಮಾಡ್ತಾರೆ. ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಅವತ್ತು ಆ ಡೇಟ್ಗೆ ನನಗಿಲ್ಲ ಅಂತ ಇದ್ದಾರೆ. ಇಲ್ಲ ಸರ್, ನಾನು GV ಅತ್ರಿಯವ್ರ ನೆನಪಿನಲ್ಲಿ ಮಾಡ್ತಾ ಇರೋದು. ಅವ್ರಿಗೆ ನೀವು ಒಂದು ದಿವಸ ನಾನು ಕೊಡಬೇಕು ಅಂದರೆ, ಯಾವ ಅತ್ರಿನೋ ಗೊತ್ತಿಲ್ಲ ಹೋಗ್ರಿ ಅಂತ ಮ್ಯಾನೇಜರ್ ಬೈದ್ಬಿಟ್ಟ ಸರ್. ಕೊಡದೇ ಇದ್ರು ಪರವಾಗಿಲ್ಲ ಸರ್, ಯಾವ ಹತ್ರಿನೋ ಏನೋ ಹೋಗಮ್ಮ ಅಂತ ಬೈದ್ಬಿಟ್ಟ ಸರ್ ಅಂತ ಲಿಟ್ರಲಿ ಕಣ್ಣೀರು ಹಾಕೊಂಡು 1 ಗಂಟೆ ಹತ್ತಿದ್ದಾರೆ. ನಾನು ಹೇಳಿದೆ, ಬೇಜಾರು ಮಾಡ್ಕೊಬೇಡಿ, ನಾನು ಮಾಡ್ತಿದ್ದೀರಿ ಅಂತ. ಬಿಕಾಸ್ ಆಫ್ ಮೇಡಮ್, ಹೇಮಾ ಮೇಡಮ್, ನಾನು ಇಮ್ಮಿಡಿಯೇಟ್ ಟೆಕ್ನಿಕಲ್ ನಮ್ಮ ಕನ್ಸಲ್ಟೆಂಟ್ಗೆ ಅರ್ಧ ನೋಡಯ್ಯ ಇದು ಏನು ಮಾಡಬೇಕು, ಆನ್ಲೈನಲ್ಲಿ ಅವ್ರು ಬುಕ್ ಮಾಡಬೇಕು, ಆನ್ಲೈನಲ್ಲಿ ಅವ್ರು ರಿಸರ್ವ್ ಆಗಬೇಕು ಅಷ್ಟೇ. ಅವ್ರು ಬಂದು ಇವ್ರ ಹತ್ರ ಬೇಡಬಾರ್ದು, ನಮ್ಮ ಅಧಿಕಾರಿಗಳ ಹತ್ರ ನಿಂತ್ಕೊಂಡು ಬೇಡಬಾರ್ದು, ಅದು ಅವಮಾನ ಅವ್ರಿಗೆ ಅಂತ. ಅದಕ್ಕೋಸ್ಕರ ನಾನು ಆಡಿಟೋರಿಯಂ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದು. ಇವತ್ತಿಗೂ ಇಡೀ ಅದು ಒಂದೇ ಅಲ್ಲ, ರವೀಂದ್ರ ಕಲಾಕ್ಷೇತ್ರ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಕಲಾಕ್ಷೇತ್ರಗಳು ಇವತ್ತು ಆನ್ಲೈನಲ್ಲೇ ಬುಕ್ ಆಗ್ತವೆ. ಈಗ ನಾನು ತಗೋಬೇಕಾದ್ರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಅದಕ್ಕೋಸ್ಕರನೇ ಆನ್ಲೈನ್ ಮಾಡಿ ಅದಕ್ಕೊಂದು ಕಮಿಟಿ ಮಾಡಿದ್ದು. ಇವತ್ತು ಸಿಸ್ಟಮ್ ನಡ್ಕೊಂಡು ಹೋಗ್ತಾ ಇದೆ. ಅದನ್ನು ಮೊದಲು ಲೋಕಲ್ ಸಾಫ್ಟ್ವೇರಲ್ಲಿ ನಾನು ಮಾಡ್ತಾ ಇದ್ದೆ ನಮ್ಮದೇ ಆಫೀಸ್ನಲ್ಲಿ. ನಂತರ ಸೇವಾ ಸಿಂಧುಗಳು ಅಳವಡಿಕೆ ಮಾಡಿ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಇವತ್ತು ಅಲ್ಲಿನ ಗೋಡೆಗಳು ಕೂಡ ಹೇಳ್ತವೆ, ಅಲ್ಲಿ ಎಷ್ಟು ಬದಲಾವಣೆ ತಂದಿದ್ದೀರಾ. ಆ ಪಾರ್ಕ್ ಇರ್ಬೋದು ಒಂದು ಸುವರ್ಣ ಅವಧಿ ಅಂತ ಹೇಳ್ಬೋದು. ಇಲ್ಲ, ನಾನು ಹೋದಾಗ ಆ್ಯಕ್ಚುಲಿ ಎಂಟ್ರಿ ಆದರೆ ಒಂದು ಟಾರ್ ರೋಡ್ ಒಳಗಡೆ, ಟಾರ್ ರೋಡಲ್ಲಿ ಅಲ್ಲಲ್ಲೇ ಗುಂಡಿ ಹಾಗೆ ಇದ್ದದ್ದು. ಅದು ಅದನ್ನು ಸುವರ್ಣ ಕಲಾಕ್ಷೇತ್ರ 50 ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಇಂಟರ್ಲಾಕ್ಸ್ ಅಲ್ಲಿ ಏನಿದೆ ಅಲ್ಲಿ ತನಕ, ಮತ್ತು ಮುಂದೆ ಇದು
ಕಾಂಕ್ರೀಟು. ಆ ಗೋಡೆ ಮೇಲೆ ಪೇಂಟಿಂಗ್ ಇದೆಯಲ್ಲ, ಅದು ಕೂಡ ನಾನೊಂದು ಕ್ಯಾಂಪ್ ಮಾಡಿ ಕಲಾವಿದರನ್ನ ಬರ್ಸಿದ್ದು, ಇವತ್ತಿಗೂ ಚೇಂಜ್ ಆಗಿಲ್ಲ. ಅಲ್ಲಿ ಏನೇನು ಚಿತ್ರ ಇದೆ ಅದು ನಾನೇ ಬರ್ಸೋದು. ಅವೆಲ್ಲ ಹಾಕಿದ್ದು, ಆ LED ವಾಲ್ ಇದೆಯಲ್ಲ ಅದಿರಲಿ, ಒಂದಷ್ಟು ಸ್ಕಲ್ಪ್ಚರ್ಸ್ ಬದಲೇ ಇಟ್ಟಿದ್ರು, ಅದನ್ನೇನು ಡೆವಲಪ್ ಮಾಡಿರಲಿಲ್ಲ. ಅದನ್ನು ತಗೊಂಡು ಅದನ್ನೆಲ್ಲ ಡೆವಲಪ್ ಮಾಡಿಸಿ, ಅದು ಒಂಥರ ಖುಷಿ ಇವತ್ತಿಗೂ. ಕ್ಯಾಂಟೀನ್ ಕೂಡ ಹೆಂಗಿತ್ತು ಅಂದ್ರೆ ನೀವು ನೋಡಿದ್ರೆ, ಅವಾಗ ನೋಡಿದ್ರೆ ಗೊತ್ತಿತ್ತು, ಒಂದು ಸೆಡ್ ಥರ ಇತ್ತು. ಅದು ಮುಂದೆ ಕುಳಿತುಕೊಳ್ಳೋಕೆ ಸೀಟು, ಅದು ಇದೆಲ್ಲ ಗಿಡಗಳು ಏನಿದಾವೆ ಎಲ್ಲವೂ. ನನಗೇನಂದ್ರೆ ಇಡೀ ಕನ್ನಡ ಭವನಕ್ಕೆ ನಾನು ಮ್ಯೂಸಿಕ್ ಅಳವಡಿಸಿದ್ದೆ. ಅವಾಗ ನನ್ನ ಚೇಂಬರಲ್ಲಿ ರಿಮೋಟ್ ಇರೋದು, ನಾನು ಬಂದ ತಕ್ಷಣ ಆನ್ ಮಾಡ್ತಿದ್ದೆ. ಬಿಲ್ಡಿಂಗಲ್ಲಿ ಎಲ್ಲ ಮ್ಯೂಸಿಕ್, ಸ್ಲೋ ಮ್ಯೂಸಿಕ್ ಓಡೋದು. ಈಗ ಈ ಕಲಾವಿದರು ಬಂದರೆ ಕ್ಯಾಸೆಟ್ CD ಎಲ್ಲ ತಂದು ಕೊಡೋರು, ನಾನು ಅವ್ರದ್ದು ಹಾಕ್ತಿದ್ದೆ. ಕೆಲವ್ರು ಬಂದು ಭಾಳ ಖುಷಿ ಪಡೋರು. ಹೊರಗಡೆ ಎಲ್ಲ ಬಂದಾಗ ಅವ್ರದ್ದೇ ಹಾಡು ಕೇಳ್ತಾ ಇದ್ರೆ ಬಂದು ಹೇಳೋರು, ಸರ್ ನಂದೇ ಹಾಡು ಬರ್ತಾ ಇದೆ ಅಂತ. ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಅಂದ್ರೆ ಆ ಕಲ್ಚರಲ್ಲಿ ಏನಾದರೂ ಒಂದು ವಿಶೇಷತೆ ಇರಬೇಕು ಅನ್ನೋದು ನನ್ನ ಆಸೆ. ಅದಾದಮೇಲೆ ಪದೋನ್ನತಿ ಹೊಂದಿರ ಶಿವಮೊಗ್ಗಗೆ ಜಿಲ್ಲಾಧಿಕಾರಿ ಹೋದಾಗ ಸಹ್ಯಾದ್ರಿ ಉತ್ಸವ ನಿಂತೋಗಿರುತ್ತೆ. ಪುನರಾರಂಭ ಮಾಡಬೇಕು ಅಂತ ಒತ್ತಾಸೆಯಿಂದ ಸ್ಟಾರ್ಟ್ ಮಾಡ್ತೀರಾ, ಬರಗಾಲ ಯಾಕೆ ಬೇಕು ಅಂತೀರಾ. ಸೊ ಅಂತ ಕೇಳಿದಾಗ, ನೀವು ಅನುಮತಿ ಕೇಳಿದಾಗ, ಸೊ ಅನುದಾನ ಇಲ್ಲ ಅಂತ ಹೇಳ್ತಾರೆ, ಅನುಮತಿ ಕೊಡ್ತಾರೆ. ಜೊತೆಗೆ ಇನ್ನೊಂದು ವಿಶೇಷವಾದ ಪಾಯಿಂಟ್ ಹೇಳ್ತೀರಾ ಅಲ್ಲಿ. ಸೊ ಬರಗಾಲ ಬೇರೆ ಎಲ್ಲರಿಗೂ ಪರಿಹಾರ ಕೊಡ್ತೀರಾ, ಆದರೆ ಕಲಾವಿದರಿಗೆ ಏನು ಕೊಡ್ತೀರಾ ಅಂತೇಳಿ ಕಲಾವಿದರ ಬರಗಾಲವನ್ನು ನೀಗಿಸ್ತೀರಾ. ಆ ಸಹ್ಯಾದ್ರಿ ಉತ್ಸವ ಪುನರಾರಂಭ ಮಾಡಿದ್ರ ಬಗ್ಗೆ ಹೇಳ್ಬೋದು ಸರ್. ನಾನು ಸಹ್ಯಾದ್ರಿ ಉತ್ಸವ ಶುರು ಮಾಡಬೇಕು ಅಂತ ಹೇಳಿ 2007ರಲ್ಲಿ ನಿಂತದ್ದು ಸಹ್ಯಾದ್ರಿ ಉತ್ಸವ. ಮತ್ತೆ 10 ವರ್ಷ ಆಗಿತ್ತು. 2018ರಲ್ಲಿ ನಾನು ಪ್ರಾರಂಭ ಮಾಡಬೇಕು ಅಂದಾಗ ಅಲ್ಲಿ KFD ಕಾಯಿಲೆ, ಕ್ಯಾಸ್ನೂರು ಡಿಸೀಸಸ್, ಮಂಕಿ ಡಿಸೀಸ್ ಇತ್ತಲ್ಲ, ಅದು ಫಾರೆಸ್ಟ್ ಡಿಸೀಸ್, ಅದರದ್ದು ಇತ್ತು. ಮತ್ತು ಬರಗಾಲ ಇತ್ತು. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ರು, ದುಡ್ಡು ಸರ್ಕಾರದಲ್ಲಿ ಕೊಡೋದು ಕಷ್ಟ, ನೀವು ಕೊಡದೇ ಪರವಾಗಿಲ್ಲ ಸರ್, ಅನುಮತಿ ಕೊಡಿ, ನಾನು ನೋಡ್ತೀನಿ ಅಂತ ಅನುಮತಿ ಕೊಟ್ಟರು. ಸೊ ಅವಾಗ ಹೆಂಗೆ ಮಾಡಬೇಕು, ಸರ್ಕಾರದಲ್ಲಿ ನಮ್ಮ ಕನ್ನಡ ಕಲ್ಚರ್ ಅವ್ರು ದುಡ್ಡು ಕೊಡಲಿಲ್ಲ. ಟೂರಿಸಮ್ ಅವ್ರು ಕೊಡೋದು 50 ಲಕ್ಷ ಇತ್ತು, ಅದನ್ನು ಕೊಡಲಿಲ್ಲ, ಯಾರೂ ಕೊಡಲಿಲ್ಲ $1 ರೂಪಾಯಿ. ನಾನು ಎಲ್ಲ ಕಲಾವಿದರನ್ನು ಕರೆದು ಕೇಳಿದೆ, ನೋಡಿ ವೇದಿಕೆ ಕೊಡ್ತೇನೆ, ನಿಮಗೆ ವೇದಿಕೆ ಕೊಡ್ತೇನೆ, ದುಡ್ಡು ಕೊಡೋಕ್ಕಾಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಈ ಸಲ ಶುರು ಮಾಡೋಣ, ಮುಂದಿನ ಸಲಕ್ಕೆ ಅದು ಪದ್ಧತಿ ಆಗುತ್ತೆ ಅಂತ. ಎಲ್ಲ ನಾ ಬಹುಶಃ ದುಡ್ಡು ಕೊಟ್ಟು ಕಲಾವಿದರಿಗೆ ಕಾರ್ಯಕ್ರಮ ಕೊಟ್ಟರೆ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಅನಿಸುತ್ತೆ. 4 ದಿವಸಕ್ಕೆ ಸ್ಟೇಜು, ಮೈಕು, ಲೈಟು ನಮ್ಮ ಇಂಜಿನಿಯರ್ಸ್ಗಳಿಗೆಲ್ಲ ಹೇಳಿದ್ದು. ಎಷ್ಟೆಷ್ಟೋ ಹೆಲ್ಪ್ ತೊಗೊಂಡಿದ್ರಪ್ಪ ನನ್ನ ಹತ್ರ. ಒಂದು ಸ್ಟೇಜು ಲೈಟ್ ಹಾಕ್ಸ್ಕೊಡೋಕ್ಕೆ ನಿಮ್ಮವ್ರಿಗೆ ಯಾರಿಗಾದ್ರೂ ಹೇಳಿ ಅಂತ ಹಾಕ್ಕೊಟ್ರು. $1 ರೂಪಾಯಿ ಕೊಟ್ಟಿರಲಿಲ್ಲ ನಾನು. ಒಂದು ಸ್ಟೇಜು, ಲೈಟು, 4 ದಿವಸಕ್ಕೆ ಏನು ಬೇಕು ಎಲ್ಲ ಹಾಕ್ಕೊಟ್ರು. 5 ದಿವಸಕ್ಕೆ ಕಲಾವಿದರಿಗೆ ಇಷ್ಟೇ ಹೇಳಿದ್ದು, ಇವತ್ತು ಅರ್ಧ ಗಂಟೆ ಸುಗಮ ಸಂಗೀತ, ಅರ್ಧ ಗಂಟೆ ಡಾನ್ಸು, ಅರ್ಧ ಗಂಟೆ ಹೀಗೆ ಕೊಡ್ತಾ ಇದ್ದದ್ದು. ಕೊಟ್ಟಾಗ ಅವರು ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ಡಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಸೇರಿ ಬೆಸ್ಟ್ ಅನ್ನೋರನ್ನ ಪಿಕ್ ಮಾಡಿಕೊಂಡು ಅವರೇ ಕೊರಿಯೋಗ್ರಫಿ ಮಾಡ್ಕೊಂಡು ಬಂದ್ಕೊಟ್ರು. ಅದು ಟೀಮ್ ಖರ್ಚು ಮಾಡಿದ್ರು ಅಷ್ಟು ಎಫೆಕ್ಟಿವ್ ಆಗಿ ಬರ್ತಿರ್ಲಿಲ್ಲ. ಅದ್ಭುತವಾಗಿತ್ತು. ಆಮೇಲೆ ನಾನು ಇನ್ನೊಂದು ಪ್ರಯೋಗ ಮಾಡಿದೆ, ಇಲ್ಲಿ ಜಾನಪದ ಜಾತ್ರೆ ಮಾಡಿದ್ನಲ್ಲ, ಎಲ್ಲ ಪ್ರತಿಭಾ ಕಾರಂಜಿನಲ್ಲಿ ಫಸ್ಟ್ ಸೆಕೆಂಡ್ ಬಂದು ಹುಡುಗರುಗಳನ್ನ ಟೀಮು ಜಾನಪದದಲ್ಲಿ 2 ಟೀಮ್ ಒಂದೊಂದು ತಾಲೂಕಿನಿಂದ ತಗೊಂಡು ಹೀಗೆ ಒಂದು 15-20 ಟೀಮ್ ತರಿಸಿ ಒಂದು 250 ಹುಡುಗರು ಕರೆಸ್ತೆ. ನಮ್ಮ ಸವಿತಕ್ಕನಿಗೆ ಒಂದು ದಿವಸ ಫೋನ್ ಮಾಡಿದೆ, ಬನ್ನಿ ಒಂದು ಕೊರಿಯೋಗ್ರಾಫ್ ಮಾಡಿ ಮನೇಲಿ ಒಂದು ಒಳ್ಳೆ ಊಟ ಹಾಕ್ತೀನಿ, ಅಷ್ಟೇ, ನೀವು ದುಡ್ಡು ಕೊಡಲ್ಲ ಅಂತ. ಬಂದರು ಒಂದು 2-3 ಕಲಾವಿದರು ಬೆಂಗಳೂರಿಂದ ಬಂದು ಆ ಹಳ್ಳಿ ಹುಡುಗರುಗಳನ್ನ, ನಮ್ಮ ಪ್ರತಿಭಾ ಕಾರಂಜಿ ಗೌರ್ಮೆಂಟ್ ಸ್ಕೂಲ್ ಹುಡುಗರನ್ನ ಒಂದು ದಿವಸ ಕೊರಿಯೋಗ್ರಾಫ್ ಮಾಡಿ ನೆಕ್ಸ್ಟ್ ಡೇ ಮಕ್ಕಳು ಜಾನಪದ ಅಂತ ಮಾಡಿದೆ, ಜಾನಪದ ಜಾತ್ರೆ ಅಂತ. ಎಷ್ಟು ಅದ್ಭುತವಾಗಿತ್ತು ಅಂದರೆ 200-300 ಮಕ್ಕಳು ಒಂದು ಸ್ಟೇಜಲ್ಲಿ ಏಕಕಾಲದಲ್ಲಿ 3 hours ಪರ್ಫಾರ್ಮೆನ್ಸ್. ಬಹುಶಃ ಶಿವಮೊಗ್ಗ ಇತಿಹಾಸದಲ್ಲಿ ಅಷ್ಟು ಜನ ಸೇರಿದ್ದೇ ಇಲ್ಲ, ಅಷ್ಟು ಜನ ಸೇರಿದ್ದು. ಯಾವುದಕ್ಕೂ ದುಡ್ಡು ಕೊಟ್ಟಿಲ್ಲ. ಸ್ಕೂಲ್ ಬಸ್ ಹುಡುಗರು ಅವರೇ ಕರ್ಕೊಂಡು ಬಂದರು, ಇವ್ರು ಫ್ರೀಯಾಗಿ ಕೊರಿಯೋಗ್ರಾಫ್ ಮಾಡಿದ್ರು. 2 ದಿವಸ ನಮ್ಮ ಮನೇಲಿ ಇದ್ಕೊಂಡು ಮಾಡಿದ್ದಷ್ಟೇ. ಆಮೇಲೆ ಮೆರವಣಿಗೆಗೆ ಜನ ಸೇರಿಸ್ಬೇಕು ಅಂದಾಗ ಅದಕ್ಕೊಂದು ಐಡಿಯಾ ಮಾಡ್ತೀರಾ? ಅದು ಜನ ಸೇರ್ತಾರ ಇಲ್ವ ಅಂತ ಒಂದು ಏನು ಮಾಡಬೇಕು ಅಂದಾಗ ನನ್ನ ಸ್ನೇಹಿತ ಕಾಶಿ ಒಂದು ಐಡಿಯಾ ಕೊಟ್ಟ. ಏನು ಐಡಿಯಾ ಅಂದರೆ, ಸರ್ ಹುಡುಗರನ್ನ ಹೆಂಗೆ ಕರೆಸ್ಬೇಕು ಅಂತ. 20,000 ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ 15,000. ಕಾಲೇಜಿಗೆ ಹೋದ್ವಿ. ನೋಡಿ, ಒಂದು ಮೆರವಣಿಗೆಯಲ್ಲಿ ಮಕ್ಕಳುಗಳು ಇಲ್ಲಿಂದ ಶುರುವಾಗುತ್ತೆ, 4 ಕಿಲೋಮೀಟರ್ ಮೆರವಣಿಗೆ, ಒಂದೇ ಥರದ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಅಥವಾ ಏನಾದರೂ ಹಾಕ್ಕೊಳ್ಳಿ, ಇಲ್ಲಿಂದ ಹಾಕ್ಕೊಂಡಿದ್ದಕ್ಕೆ 1 ಪಾಯಿಂಟ್ಸು 20 ಪಾಯಿಂಟ್ಸು. ಅದರಲ್ಲಿ ಅಲ್ಲಿಂದ ಹೋಗ್ಬೇಕಾದ್ರೆ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತೀರಿ, ರೋಡಲ್ಲಿ ನೀವು ಇದು ಮಾಡ್ತೀರಿ, ಅದಕ್ಕೆ 20 ಮಾರ್ಕ್ಸು. ಮತ್ತು ಎಷ್ಟು ಹುಡುಗರು ಸೇರ್ತೀರಿ, ಹೈಯೆಸ್ಟ್ ಯಾರು ಸೇರ್ತಾರೆ ಸ್ಟ್ರೆಂತ್ಗೆ, ಈ ಥರ ಅಂತ ಒಂದು ಪಾಯಿಂಟ್ಸ್ ಗುರುತು ಮಾಡಿ ಫಸ್ಟ್ ಪ್ರೈಸ್ 20,000, ಸೆಕೆಂಡ್ ಪ್ರೈಸ್ 15,000 ಅಂತ ಇಟ್ವಿ. ಒಂದು 8 ಕಾಲೇಜ್ ಪಾರ್ಟಿಸಿಪೇಟ್ ಮಾಡಿದ್ವು. ಎಷ್ಟು, ಒಂದೇ ಥರದ ಡ್ರೆಸ್ ಹಾಕಿದಂಥ, ಅಲ್ಲಿಯ ಲೋಕಲ್ ಡ್ರೆಸ್ ಹಾಕಿದಂಥ ಒಂದು 200 ಹೆಣ್ಮಕ್ಳು ಅಥವಾ 200 ಗಂಡು ಮಕ್ಕಳು. ಅವ್ರ ಕಾಲೇಜಲ್ಲಿ 200, ಅವ್ನು ನೋಡಲಿಕ್ಕೆ ಅವ್ರ ಕಾಲೇಜಲ್ಲಿ ಒಂದು 200 ಜನ. ಮೆರವಣಿಗೆ ಹೇಗಿತ್ತು ಅಂದರೆ 4 ಕಿಲೋಮೀಟರ್ ಇಲ್ಲಿ ಶುರುವಾದದ್ದು, ಅಲ್ಲಿ ರೀಚ್ ಆದರೂ ಕೂಡ ಬಾಲ ಕಂಪ್ಲೀಟ್ ಆಗಿರಲಿಲ್ಲ, ಇಲ್ಲೇ ಇತ್ತು. ಹಾಗೆ ಇನ್ನೊಂದು ಮುಖ್ಯವಾಗಿ ವಿಷಯ ಮಾತನಾಡಲೇಬೇಕು. ಈ ಭೂ ವ್ಯವಹಾರದಲ್ಲಿ ಬರೀ ಮೋಸ, ವಂಚನೆ, ನಕಲಿ ದಾಖಲೆ ಸೃಷ್ಟಿ ಮಾಡೋದು ಇವೆಲ್ಲ ನಡೀತಾ ಇರುತ್ತೆ. ತಾವು ನೋಂದಣಿ ಆಯುಕ್ತರಾಗಿದ್ದಾಗ ಅಥವಾ ಮುದ್ರಾಂಕ ಇಲಾಖೆ ಆಯುಕ್ತರಾಗಿದ್ದಾಗ, ನೋಂದಣಿ ಇಲಾಖೆಯ ಮಹಾಪರಿವೀಕ್ಷಕರಾಗಿದ್ದಾಗ ಒಂದು ವಿಶೇಷ ಇಂಟಿಗ್ರೇಷನ್ ಮಾಡುವಂಥ ಕ್ರಾಂತಿಕಾರಿಕ ನಿರ್ಣಯವನ್ನು ತೆಗೆದುಕೊಳ್ತೀರಾ.
ಈ ಖಾತೆ ಅದರ ಮೂಲ ಅಂತ ಹೇಳೋದು ಅಲ್ಲಿಂದ ಸ್ಟಾರ್ಟ್ ಆಯಿತು, ಅದು ಬೇಸ್ ಅಂತ ಹೇಳ್ಬೋದಾ? ಇಲ್ಲಿಗಲ್ ಲೇಔಟ್ಸು, ಒಂದೇ ಜಮೀನು ಇಲ್ಲಿಗಲ್ ಲೇಔಟ್ಸ್ ಮಾಡೋದು, ಒಂದೇ ಸೈಟನ್ನು 4 ಜನಕ್ಕೆ ಮಾರೋದು, ಈ ಥರದ ಸಿಕ್ಕಾಬಟ್ಟೆ ಕಂಪ್ಲೇಂಟ್ಸ್ ಬೆಂಗಳೂರು DC ಹತ್ರ ಇದ್ವು. ಎಷ್ಟೇ ಬಂದರೂ ಇವತ್ತು ಇಲ್ಲಿಗಲ್ ಲೇಔಟ್ಸ್ ಒಂದನ್ನು ಕೂಡ ನಮ್ಮ ಕೈಲಿ ತಡಿಲಿಕ್ಕೆ ಆಗಿಲ್ಲ. ನಾನು 2 ಸಲ DC ಇದ್ದೆ ಬೆಂಗಳೂರಲ್ಲಿ, ಒಂದನ್ನು ತಡಿಲಿಕ್ಕೆ ಆಗಲಿಲ್ಲ. ಇದು ಭಾಳ ಹಾರಿಬಲ್ ಪರಿಸ್ಥಿತಿ. ನನಗನ್ಸಿದ್ದು ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ನಾವು ಈ ಖಾತೆ ಮಾಡಿದ್ರೆ ಇದು ಪರಿಹಾರ ಆಗ್ಬೋದು ಅಂತ ಚರ್ಚೆ ನಡೀತಿತ್ತು. ಒಂದು ದಿವಸ ಇದು ಕೃಷ್ಣ ಬೈರೇಗೌಡರು, ತುಷಾರ್ ಗಿರ್ನಾಥ್ ಸರು, ನಾನು ಯಾವುದೋ ಮೀಟಿಂಗಲ್ಲಿದ್ವಿ. ನಾನು ಟ್ರಾನ್ಸ್ಫರ್ ಆಗಿದ್ದು 2 ದಿವಸ ಮುಂಚೆ ಇದ್ದಾಗ, ಇದು ಏನು ಈ ಖಾತೆ ಇದು ಮಾಡಬೇಕಿಲ್ಲ ಅಂದರೆ ಇಂಥವೆಲ್ಲ ಇಲ್ಲಿಗಲ್ ತಡೆಯೋಕ್ಕೆ ಆಗಲ್ವಲ್ಲ ಹಾಗೆ ಹೀಗೆ ಅಂತ ಇದ್ರು. ತುಷಾರ್ ಗಿರ್ನಾಥ್ ಸರ್ ಹೇಳಿದ್ರು ಕೃಷ್ಣ ಬೈರೇಗೌಡರು ಸರ್ಗೆ, ಇವನ್ನ ಹಾಕೊಂಬಿಡಿ ಸರ್ ಪರ್ಮನೆಂಟಾಗಿ ಅಲ್ಲೇ. ನಾನು ಚಾರ್ಜ್ ಇದ್ದೆ, IGR ಆ್ಯಕ್ಚುಲಿ ಚಾರ್ಜ್ ಇದ್ದೆ ಜೊತೆಗೆ DC ಜೊತೆಗೆ. ಇವನ್ನ ಹಾಕೊಂಬಿಡಿ ಸರ್ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಏನಾರು ಆಗ್ಬೋದು, ಇಲ್ಲಾಂದ್ರೆ ಆಗಲ್ಲ ಅಂತ ಹಿಂಗೆ ಒಂದು ಸಜೆಷನ್ ಕೊಟ್ಟರು. ಬರ್ತೀಯಾ ಅಂದರು. ಸರ್ಕಾರ ಹಾಕಿದ್ರೆ ಎಲ್ಲಿ ಬೇಕಾದ್ರೂ ಬರ್ತೀನಿ ಸರ್ ಅಂತ ಹೇಳಿ ನೆಕ್ಸ್ಟ್ ಡೇ ನಾನು ರಜಾ, ಫಾರಿನ್ ಎಲ್ಲೋ ಟೂರ್ ಫ್ಯಾಮಿಲಿ ಹೊರಟಿದ್ದು. ನೋಡಿದ್ರೆ ನೆಕ್ಸ್ಟ್ ಡೇಗೆ ಆರ್ಡರ್ ಬಂದಿತ್ತು, ನನಗೆ ಗೊತ್ತೇ ಇರಲಿಲ್ಲ. ಬಂದಮೇಲೆ ಈ ಖಾತೆ ನಾನು ಅಕ್ಟೋಬರ್ 31, 2024 ನಾವು ಒಂದೇ ಒಂದು ಸಿಂಪಲ್ ಡಿಸಿಷನ್ ಏನಪ್ಪ ಅಂದರೆ, ಈ ಖಾತೆ ಇಲ್ದೇ ರಿಜಿಸ್ಟ್ರೇಷನ್ ಮಾಡಲ್ಲ ಅಂತ ಡಿಸಿಷನ್ ತೊಗೊಂಡು. ದಟ್ ಇಸ್ ದ ಲಾಸ್ಟ್ ಡೇ. ಈ ಖಾತೆ ಇಲ್ದೇ ಯಾವುದು ಡಿಸಿಷನ್ ತೊಗೊಂಡು. ಅಲ್ಲಿ ತನಕ ಏನಿತ್ತು, ವಿಧಾನಸೌಧ ಕೊಟ್ಟಿರ್ಬೇಕಾದ್ರೆ ರಿಜಿಸ್ಟರ್ ಮಾಡ್ತಾರೆ ಅಂತ ಇತ್ತು. ಇವತ್ತು ಹೇಳಿ, ಅಂದರೆ ವಿಧಾನಸೌಧ ರಿಜಿಸ್ಟರ್ ಮಾಡ್ಕೊಡ್ಬೇಕು ಅಂದ್ರೆ ವಿಧಾನಸೌಧ ನಿಮ್ಮ ಹೆಸರು ಖಾತೆ ಇರಬೇಕು, ಖಾತೆ ಅದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಡೀ ಆ ಒಂದು ಡೈಲಾಗ್, ಆ ಡೈಲಾಗ್ ಏನು ತೋರಿಸುತ್ತೆ ಅಂದರೆ ಸಿಸ್ಟಮ್ನಲ್ಲಿ ಇದ್ದಂಥ ದೌರ್ಬಲ್ಯ. ಇವತ್ತು ಅದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವತ್ತೊಂದು ಡಿಸಿಷನ್ ತಗೊಂಡದ್ದು, ಅರ್ಬನ್ ಲೋಕಲ್ ಬಾಡೀಸ್ ಆ್ಯಕ್ಟ್ ಅಮೆಂಡ್ ಆಯಿತು, ಅಲ್ಲಿ ಈ ಖಾತೆ ತಂದರು. BBMPನಲ್ಲಿ ಸರ್ಕ್ಯುಲರ್ ಆದವು, ಗ್ರಾಮ ಪಂಚಾಯತಿ ಆ್ಯಕ್ಟ್ ಅಮೆಂಡ್ ಆಯಿತು. ಬಿಕಾಸ್ ಆಫ್ ದಟ್ ಓನ್ಲಿ ಎಲ್ಲ ಮಾಡಿ ಇವತ್ತು ಈ ಖಾತೆ ಇವತ್ತಿನ ಮಟ್ಟಿಗೆ ಸ್ವಲ್ಪ, ಇವತ್ತು ನೀವು ನೋಡಿದಿರಲ್ಲ ಭೂ ಗ್ಯಾರಂಟಿ ಅಂತ ಒಂದು ಶುರುವಾಗಿದೆ ಖಾತೆ, ಈ ಖಾತೆ ಮನೆಗೆ ಕೊಡ್ತೀವಿ ಅಂತ. ಇದರೆಲ್ಲ ಮೂಲ ಅಲ್ಲಿ ಶುರುವಾಗಿದ್ದು. ನಾವು ರಿಜಿಸ್ಟ್ರೇ ಎಷ್ಟು ಒಬ್ಬೊಬ್ಬ 4 ನಿಮ್ಮದು ಇಲ್ಲಿ ರಿಜಿಸ್ಟರ್ ಮಾಡ್ತಾನೆ, ಇನ್ನೊಂದು ಕಡೆ ಹೋಗಿ ಇನ್ನೊಬ್ಬರು ರಿಜಿಸ್ಟರ್ ಮಾಡ್ತಾನೆ, 4 ರಿಜಿಸ್ಟ್ರೇಷನ್ ಆಗಿದೆ ಅಂತ. ಆಮೇಲೆ ಸರ್ಕಾರಕ್ಕೆ ಬಹುಶಃ ನಾವು ನೀವೆಲ್ಲ ಮಾತಾಡ್ಬೇಕಾದ್ರೆ ಏನು ಹೇಳ್ತೀವಿ, ಸರ್ಕಾರಿ ಜಮೀನು ಒತ್ತುವರಿ ಬಗ್ಗೆ ಮಾತಾಡ್ತೀವಿ. ಸರ್ಕಾರಿ ಜಮೀನು ಎಷ್ಟು 100 ಎಕರೆ ಒತ್ತುವರಿ ಆಗಿದೆ, 50 ಎಕರೆ 20 ಎಕರೆ. ಅದಕ್ಕಿಂತ 100 ಪಟ್ಟು ಸರ್ಕಾರಕ್ಕೆ ನಷ್ಟ ಆಗ್ತಾ ಇರೋ ಜಮೀನು ಬಗ್ಗೆ ಯಾರು ಯೋಚನೆ ಮಾಡಿಲ್ಲ. ಒಂದು ರೆವಿನ್ಯೂ ಒಂದು ಲೇಔಟ್ ಮಾಡಿದ್ರೆ, ಒಂದು 10 ಎಕರೆ ಲೇಔಟ್ ನಾನು ಮಾಡ್ತೀನಿ ಅಂತ ಇಟ್ಕೊಳ್ಳಿ. 10 ಎಕರೆ ಲೇಔಟಲ್ಲಿ 45% ಅಂದರೆ ರಸ್ತೆ, ಪಾರ್ಕು, CA ಸೈಟ್ ಇಷ್ಟು ಸರ್ಕಾರಕ್ಕೆ ಸೇರೋದು. 45%, 55% ಅವನು ಸೈಟ್ ಆಗುತ್ತೆ. ಈ 45%ಅಲ್ಲಿ 5% CA ಸೈಟು, 15% ಪಾರ್ಕು, ರಸ್ತೆ, 20% ಇದೆಯಲ್ಲ. ಈ ರಸ್ತೆನಲ್ಲಿ ಒಂದು 10% ಸಣ್ಣ ರಸ್ತೆ ಮಾಡಿಬಿಟ್ಟು ಪಾರ್ಕು ಇಲ್ಲ, CA ಸೈಟು ಇಲ್ಲ. ಇಟ್ ವಿಲ್ ಬಿಕಮ್ ಒಂದು ರೀತಿಯ ಸ್ಲಮ್ ಆಗುತ್ತೆ. ಸೊ 10 ಎಕರೆನಲ್ಲಿ 45% 4.5 ಎಕರೆ ಬಿಟ್ಬಿಡಿ, 1 ಎಕರೆ ರಸ್ತೆ ಅಂತ ಬಿಡಿ, 3.5 ಎಕರೆ 10 ಎಕರೆನಲ್ಲಿ. ಅಂಥದ್ದು ಕಳೆದ 5-10 ವರ್ಷಗಳಲ್ಲಿ 12,000 ಎಕರ್ಸ್ ಲೇಔಟ್ ಆಗಿದೆ ಬೆಂಗಳೂರು ಒಂದರಲ್ಲೇ. 12,000 ಎಕರೆ ಅಂದರೆ 4,000 ಎಕರೆ. 4,000 ಎಕರೆ ಸರ್ಕಾರಕ್ಕೆ ಬರಬೇಕಾದ ಲ್ಯಾಂಡ್ ಹೋಗಿದೆ ಅಂದರೆ ವಾಟ್ಸ್ ದ ವ್ಯಾಲ್ಯೂ? ಅಂಥದ್ದು ಪ್ರತಿ ವರ್ಷ 1,000 ಎಕರೆ ಹೋದರೆ, ಇದು ನಾನು ಹೇಳ್ತಾ ಇರೋದು ಬೆಂಗಳೂರು, ಇಡೀ ರಾಜ್ಯದ್ದು. ಈಗ ನಾವು ಈ ಖಾತೆ ಮಾಡಿರೋದ್ರಿಂದ ಯಾರೂ ಕೂಡ ರೆವಿನ್ಯೂ ಲೇಔಟ್ ಮಾಡೋಕ್ಕಾಗಲ್ಲ, ಸರ್ಕಾರಕ್ಕೆ ನಷ್ಟ ಆಗಲ್ಲ. ಅಂದರೆ ಬರೀ 5 ಎಕರೆ 10 ಎಕರೆ ಒತ್ತುವರಿ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ವಿ, ದೊಡ್ಡದಾಗಿ ಮಾತಾಡ್ತೇವೆ. ಬಟ್ ಸರ್ಕಾರಕ್ಕೆ ಪ್ರೈವೇಟ್ ಅವ್ನು ಲೇಔಟ್ ಮಾಡಿದ್ರೆ ಬರಬೇಕಾದ್ದು CA ಸೈಟ್ಗಳು, ಪಾರ್ಕ್ಗಳು ಇದಾವಲ್ಲ, ಇಟ್ಸ್ ಎ ಗೌರ್ಮೆಂಟ್. ನಮ್ಮ ಉಸಿರಾಡ್ಲಿಕ್ಕೆ ಜಾಗ ಬೇಕಲ್ಲ. ಅಂಥದ್ದು 1,000 ಎಕರೆ ಅಂದರೆ ಅದು ಲಕ್ಷ ಕೋಟಿ ಬೆಲೆ. ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಿಲ್ಲ, ಯಾರು ಪ್ರಶ್ನೆ ಮಾಡಲಿ, ಯಾರು ಯೋಚನೆನೂ ಮಾಡಿಲ್ಲ. ಈಗ ಈ ಖಾತೆ ಮಾಡಿದ್ರಿಂದ ಇನ್ನು ಮುಂದೆ ಯಾರು ರೆವಿನ್ಯೂ ಲೇಔಟ್ ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಬರುವಂಥದ್ದು 1,000 ಕೋಟಿ ಆಸ್ತಿ ಉಳಿತಾ ಇದೆ. ಇದು ನನ್ನ ಜೀವನದಲ್ಲಿ ಇವೆರಡು, ಈ ಆಫೀಸ್ ಮಾಡಿದ್ದು, ಈ ಖಾತೆ ಮಾಡಿದ್ದು, ನನ್ನ ಸರ್ವಿಸ್ ಬಹಳ ತೃಪ್ತಿ ಇರುವಂಥದ್ದು. ಯಾರು ಜ್ಞಾಪಿಸ್ಕೊಳ್ತಾರೋ ಮಾರ್ತಿರ್ತಾರೋ ಗೊತ್ತಿಲ್ಲ, ಬಟ್ ಅಲ್ಲಿ ನಂದು ಒಂದು ಪಾತ್ರ ಇದೆಯಲ್ಲ, ಭಾಳ ಹೆಮ್ಮೆ. ಈ ವೃತ್ತಿ ಜೀವನದ ಆತ್ಮತೃಪ್ತಿಯ ಜೊತೆಗೆ ಸಮನ್ವಯ ಟ್ರಸ್ಟ್ ಮೂಲಕ ಇನ್ನೊಂದಷ್ಟು ಸಾಮಾಜಿಕ ಸೇವೆ ಕಡೆ ಹೊರಡ್ಕೋತೀರ. ಒಂದ್ರಲ್ಲಿ ಅದು ವಿಶೇಷ ಅನ್ಸುತ್ತೆ, ವಾಚನಾಲಯಕ್ಕೂ ಕೂಡ ಪ್ರವೇಶ ಪರೀಕ್ಷೆ ಇಟ್ಟಿದ್ದೀರಂತಲ್ಲ, ಯಾಕೆ ತಾವು? ಇಲ್ಲ, ನಾನು ಶಿವಮೊಗ್ಗ ಒಂದೇ ವರ್ಷ ಸರ್ವಿಸ್ ಮಾಡಿದ್ದು, ಕರೆಕ್ಟ್ 365 ದಿವಸ. 7th August ರಿಪೋರ್ಟು, ನೆಕ್ಸ್ಟ್ ಇಯರ್ 7th August ರಿಲೀವ್. 365 ದಿವಸ ಕರೆಕ್ಟಾಗಿ ಒಂದು ಜಿಲ್ಲೆಯಲ್ಲಿ ಇದ್ದದ್ದು. ಅಲ್ಲಿ ಅದೇನೋ ಭಾವನಾತ್ಮಕವಾದ ಅಟ್ಯಾಚ್ಮೆಂಟ್ಸ್, ಎಲೆಕ್ಷನ್ನು, ಸಹ್ಯಾದ್ರಿ ಉತ್ಸವ, ಪರಿಸರ ಪ್ರಶಸ್ತಿಗಳು, ಇವೊಂಥರ ಭಾಳ ವೈಬ್ರೆಂಟ್ ಆಗಿತ್ತು. ಜನಸ್ಪಂದನ ಎಲ್ಲವೂ ಭಾಳ ವೈಬ್ರೆಂಟ್ ಆಗಿದ್ದಂಥ ಕಾಲ. ಅದೊಂಥರ ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ಸ್ ಜಾಸ್ತಿ ಆಯಿತು. ಆಮೇಲೆ ಮಕ್ಳಿಗೆ ನಾನು ಏನು ಮಾಡ್ತೀನಿ ಅಂತ, ನಮ್ಮ ಸಮನ್ವಯ ಟ್ರಸ್ಟ್ನ ಕಾಶಿ ಒಂಥರ ಬ್ರದರ್ ಇದ್ದ ಹಾಗೆ, ಅವ್ನು ಸ್ವಲ್ಪ ಅದನ್ನೇ ಜೀವನನೇ ಅದಕ್ಕೆ ತೊಡಗಿಸ್ಕೊಂಡವನು. ಒಂದು ಲೈಬ್ರರಿ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಆಯ್ತು, ನಾನು ಮಾಡ್ತೀನಪ್ಪ ಅಂದು ನಾನು ನನ್ನ ಸೇರಿ ಒಂದು ಅವನು ಒಂದು
ಆಶತ್ಮ ಥರ ಒಂದು ಮನೆ ಮಾಡ್ಕೊಂಡಿದ್ದಾನೆ. ಒಂದು ಮನೆ, ಒಂದು ತೋಟ, ಒಂದು 10 ಗುಂಟೆ ಜಾಗದಲ್ಲಿ ಊರ ಪಕ್ಕದಲ್ಲೇ ಒಂದು ಇದೆ. ಅದ್ರ ಮೇಲ್ಗಡೆ ಫ್ಲೋರಲ್ಲಿ ಮಾಡೋಣ ಅಂಥೇಳಿ ಒಂದು ಕಾಂಪಿಟೇಟಿವ್ ಲೈಬ್ರರಿ, ಫ್ರೀ ಲೈಬ್ರರಿ, ಯಾರಾದರೂ ಬರಲಿ ಕುಳ್ತ್ಕೊಂಡು ಓದ್ಬೋದು. ಲೈಬ್ರರಿ, ಕಂಪ್ಯೂಟರು, ಆನ್ಲೈನ್ ಸರ್ವಿಸ್ ಕೊಡ್ತೀವಿ. ಪಾಠ ಏನು ನಾವೇನು ಮಾಡಲ್ಲ, ಹೋದಾಗ ಬಂದಾಗ ಸ್ವಲ್ಪ ಮೋಟಿವೇಶನಲ್ಲಿ ಇದು ಮಾಡ್ತೀವಿ. ಮಾಡಲಿಕ್ಕೆ ಒಂದು ಇಡೀ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಬೇಕು ಅಷ್ಟು ಲೈಬ್ರರಿ ಬುಕ್ಗಳನ್ನಿಟ್ಟು ಅದನ್ನು ಶುರು ಮಾಡಿದೆ. ಯಾರ್ಯಾರೋ ಬಂದು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ರೆ ಉಪಯೋಗ ಬರಲ್ಲ. ಸೀರಿಯಸ್ ಕ್ಯಾಂಡಿಡೇಟ್ ಇರಬೇಕು. ಬಂದು ಯಾರ್ಯಾರೋ ಬಂದು ಕೂತ್ಕೊಂಡ್ರೆ ಅದು ಕಂಟಿನ್ಯೂಟಿ. ಅದಕ್ಕೆ ಏನಂದರೆ ಅಟ್ಲೀಸ್ಟ್ ಮಿನಿಮಮ್ ಒಂದು ವೀಕ್ಲಿ ಇಷ್ಟು ಗಂಟೆ ಅಲ್ಲಿ ಕೂತ್ಕೊಂಡು ಓದಲೇಬೇಕು, ದಿನಕ್ಕೆ ಇಷ್ಟು ಗಂಟೆ ಓದಲೇಬೇಕು ಅಂಥವ್ರಿಗೆ ಮಾತ್ರ ನಾವು ಕೊಡೋದು. ಹಾಗಾಗಿ ಪ್ರತಿ ಸಲ ಎಕ್ಸಾಮ್ ಮಾಡ್ತೇವೆ. ಒಂದು 150-200 ಹುಡುಗರು ಬರೀತಾರೆ. ಅದರಲ್ಲಿ ಒಂದು 25ರಿಂದ 40 ಹುಡುಗರು ಸೆಲೆಕ್ಟ್ ಮಾಡ್ತೇವೆ. ಆಯಿತು, 2 ವರ್ಷ ಆಯಿತು. 2 ವರ್ಷದಲ್ಲಿ ಮೊದಲನೇ ವರ್ಷ ದಯಾನಂದ್ ಸಾಗರ್ ಅಂತ ನಮ್ಮ ಹೆಸರು, ಒಂದು ಲಮಾಡಿ ಹುಡುಗ UPSC ಕ್ಲಿಯರ್ ಮಾಡ್ದ. ನನಗೆ ಭಾಳ ತೃಪ್ತಿ. 643ನೇ ರ್ಯಾಂಕ್ ಏನೋ ಬಂದಿದೆ ಅವನು. ಅದಾದಮೇಲೆ ಇನ್ನೊಂದು 4 ಪೋಸ್ಟ್, ಒಬ್ಬ FDA, ಒಬ್ಬ ಯಾವುದೋ ವಿಲೇಜ್ ಅಕೌಂಟೆಂಟು, ಈ ಥರ ಸೆಲೆಕ್ಟ್ ಆಗಿದ್ದಾರೆ. ತೃಪ್ತಿ ಇದೆ, ಒಂದು 5 ತೃಪ್ತಿ ಇದೆ. ಹಾಗೆ ಭರವಸೆ ಹೆಜ್ಜೆ ಅಂತ ಒಂದೊಂದು ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಮಾಡ್ತೀರಾ. ಆ ಭರವಸೆ ಹೆಜ್ಜೆಯಿಂದ ಬಹಳಷ್ಟು ವಿದ್ಯಾರ್ಥಿಗಳು ಭರವಸೆಯಿಂದ ಆಚೆ ಹೋಗುವಂಥ ಕಾರ್ಯಕ್ರಮ. ನಾನು ಮೊದಲೇ ಹೇಳಿದಾಗ ಪ್ರಾರಂಭದಲ್ಲಿ ಈ ಆತ್ಮವಿಶ್ವಾಸ ಮೂಡಿದ್ರೆ ನಾನು ಸಾಧಿಸಬಹುದು ಅನ್ನೋ ಒಂದು ಛಲ ಹುಟ್ಟಿದ್ರೆ ಸಾಕು ಸಕ್ಸಸ್ಗೆ, ಬೇರೆ ಏನು ಬೇಕಿಲ್ಲ. ಒಂದು ವಿದ್ಯಾರ್ಥಿಗೆ ನಾನು ಏನಾದ್ರು ಸಾಧಿಸಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ಮೂಡಿದ್ರೆ ಬಹುಶಃ ಅವ್ನು ಸಕ್ಸಸ್ 50% ಸಕ್ಸಸ್ ಆದ ಹಾಗೆ. ಇದರಲ್ಲಿ ನನ್ನ ನಂಬಿಕೆ ಇರುವಂಥದ್ದು. ಹಾಗಾಗಿ ನಾನು ಆವಾಗಲೇ ಹೇಳಿದಾಗೆ ಒಂದು ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನು, ಅವರಿರುವ ಕೀಳರಿಮೆಗಳನ್ನು ಹೋಗಲಾಡಿಸಿ ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕೆ ಒಂದು ಕಾರ್ಯಕ್ರಮಗಳನ್ನು, ಟ್ರೈನಿಂಗ್ ಕ್ಯಾಂಪನ್ನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೆ. ಇತ್ತೀಚೆಗೆ ಅದಕ್ಕೆ ಭರವಸೆ ಹೆಜ್ಜೆ ಅಂತ ಹೆಸರಿಟ್ಟೆ. ನಾನು 1 ಡೇ ವರ್ಕ್ಶಾಪ್ ಮಾಡ್ತೇನೆ. ಇಟ್ಸ್ ಮೈ ಓನ್, ನಾವು ಮಾಡೋದಲ್ಲ, ನಾವು ಯಾವ ಸರ್ಕಾರ ಅದು ಇದಿಲ್ಲ. ನಾನು ಸಮನ್ವಯ ಟ್ರಸ್ಟ್ ಒಂದು ನೇಮ್ ಪ್ಲೇಟ್, ಅದರಿಂದ ನಮ್ಮ ಮಾರ್ಗದರ್ಶಕ ಅಷ್ಟೇ. ಜೊತೆಗೆ ನಮ್ಮ ಈ ಎಲ್ಲ ಜೊತೆಲಿ ಸೇರ್ಕೊಂಡು ಮಾಡ್ತೀವಿ ಫ್ರೆಂಡ್ಸು. 1 ಡೇ ಹೋಗಿ ಹುಡುಗರನ್ನ ಅಪ್ಲಿಕೇಶನ್ ಕಾಲ್ ಮಾಡಿ, ಅಪ್ಲಿಕೇಶನ್ ಇಲ್ಲ, ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಳ್ತೀವಿ. 1-1.5 ಸಾವಿರ ಹುಡುಗರು ಕೂರಿಸ್ತೇವೆ. ದಿನ ಪೂರ್ತಿ ಒಂದಷ್ಟು ಹುಡುಗರ ಜೊತೆ ಇಂಟ್ರ್ಯಾಕ್ಷನ್ನು, ಅವ್ರಿಗೆ ಪ್ರಶ್ನೆಗಳಿಗೆ ಉತ್ತರ, ಪಾಠ ಇದೆಲ್ಲ ಮಾಡ್ತೇವೆ. ಅದರಿಂದ ಮಕ್ಕಳುಗಳು ಹೊರಗಡೆ ಹೋಗ್ಬೇಕಾದ್ರೆ ಒಂದು ವರ್ಷ ನನ್ನ ಪ್ರತಿ ಕಾರ್ಯಕ್ರಮದಲ್ಲಿ ವಿಶೇಷ ಏನಪ್ಪ ಅಂದರೆ, ನಾವು ಬೆಳಗ್ಗೆ ಕೂತ್ಕೊಂಡ್ರೆ ಮಕ್ಕಳು ಎದ್ದು ಹೋಗಲ್ಲ, ಅದು ವಿಶೇಷ. ಆ ರೀತಿ ನಾವು ಪ್ರೋಗ್ರಾಮ್ ಫುಲ್ ಡೇ ಪ್ರೋಗ್ರಾಮ್, 1 ಡೇ ಪ್ರೋಗ್ರಾಮ್, ಲೈಕ್ ಟ್ರೈನಿಂಗ್ ಓರಿಯೆಂಟೇಷನ್ ಬೋರ್ ಆಗಬಾರ್ದು, ಅದಕ್ಕೆ ತಕ್ಕಂತೆ ನಾವು ಪ್ಲಾನ್ ಮಾಡ್ತೇವೆ. ಹಾಗಾಗಿ ಅದನ್ನು 1 ಡೇ ಮಾಡಿದಾಗ ಹುಡುಗರ ರಿಯಾಕ್ಷನ್ ಇರುತ್ತಲ್ಲ, ಅದು ಬಹಳ ಖುಷಿ ಕೊಡುತ್ತೆ. ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳಿಗೆ ಭರವಸೆ ಮೂಡಿಸಿದೆ, ಮುಂದೆ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಭರವಸೆ ಮೂಡಿಸಲಿ ಅಂತ ಹೇಳ್ತಾ, ನಮ್ಮ ಸಂದರ್ಶನ ಮುಗಿಸೋಕ್ಕಿಂತ ಮುಂಚೆ ತಾವು ಹಲವಾರು ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರಾ. ಮುಜರಾಯಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಸಂಸ್ಕೃತಿ ಇಲಾಖೆ, ಹೀಗೆ ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾಗಿದ್ದೀರಾ, ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರಾ. ತಾವು ಓದ್ ಕಡೆಯಲ್ಲಿ ಛಾಪನ್ನ ಮೂಡಿಸಿದ್ದೀರಾ. ತಮ್ಮ ಗೃಹ ಇಲಾಖೆ ಬಗ್ಗೆ ಮಾತನಾಡದೆ ಹೋದರೆ ಇದು ಅಪೂರ್ಣ ಅಂತ ಅನಿಸ್ಬಿಡುತ್ತೆ. ಮನೆಗೆ ಹೇಗೆ ಟೈಮ್ ಕೊಡ್ತೀರಾ? ಮನೆಯವ್ರ ಸಪೋರ್ಟ್ ಹೇಗಿದೆ? ಮನೆಯವ್ರು ಏನು ಮಾಡ್ತಾ ಇದ್ದಾರೆ? ತಮ್ಮ ಕುಟುಂಬದ ಪರಿಚಯ ಮಾಡ್ಕೊಡ್ಬೋದಾ? ಒಂದು ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಈಗೊಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡ್ತಾ ಇದ್ವಿ. ಒಂದು ಯೂನಿಕ್ ಕರ್ನಾಟಕ ಗೃಹ ಮಂಡಳಿ, ನಮಗೆ ಗೊತ್ತಿದೆ, ಇಲ್ಲಿ ಸ್ಟ್ಯಾಂಪೇಡ್ ಆದದ್ದು. ಮತ್ತು ಇಲ್ಲಿ ಕೆಪಾಸಿಟಿ ಇರೋದೇ ಬರೀ 25,000 ಅಥವಾ 30,000 ಇರಬೇಕಷ್ಟೇ. ಇಲ್ಲಿ KC ಅದು 80,000 ಕೆಪಾಸಿಟಿಯ ಒಂದು ಕ್ರೀಡಾ ಗ್ರಾಮವನ್ನು ಅಥವಾ ಸ್ಟೇಡಿಯಂ ಮಾಡಬೇಕು ಅಂತ ಹೊರಟಿದ್ದೀವಿ. ಇದು ನಾವೀಗ ಅದು ಗೃಹ ಮಂಡಳಿಯ ಅನುದಾನದಲ್ಲೇ ಮಾಡೋ, ಸರ್ಕಾರದಿಂದ ಏನು ಮತ್ತೆ ಕೇಳಲ್ಲ, ಇದರಲ್ಲೇ ಮಾಡ್ತಾ ಇದ್ದೀವಿ. ಅಲ್ಲಿರುವಂಥ ರೈತರು, ಅಲ್ಲಿ ಜಾಗ ನಾವು ಸುಮಾರು 4,000 ಎಕರೆ ಸೂರ್ಯ ಸಿಟಿಗೆ ಅಕ್ವೈರ್ ಮಾಡಿದ್ದು. ಅವ್ರಿಗೆ ಉದ್ಯೋಗ ಸಿಗುತ್ತೆ, ಬೆಳೆಯುತ್ತೆ, ರೇಟ್ ಬೆಳೆಯುತ್ತೆ, ಅವ್ರಿಗೆಲ್ಲ ಅನುಕೂಲ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಅವರು ಈಗ ಅಕ್ವೈರ್ ಮಾಡ್ಕೊಂಡ್ಮೇಲೆ ನೋವು ಅನುಭವಿಸಬಾರ್ದಲ್ಲ. ಇವತ್ತು ಖುಷಿಯಾಗಿದ್ದಾರೆ. ಇದರಲ್ಲಿ ಸ್ಟೇಡಿಯಂ ಅಂತ ಹೇಳಿದ ಮೇಲೆ ಅವ್ರ ಸೈಟ್ಗಳಿಗೆ ಡಬಲ್ ರೇಟ್ ಆಗಿದ್ದಾವೆ. 2,000 ಇದ್ದದ್ದು 5,000 ಆಗಿದೆ ಲಾಸ್ಟ್ 3 ತಿಂಗಳಲ್ಲೇ. ಹಾಗಾಗಿ ಅದು ಒಂದು ಉದ್ದೇಶದಿಂದ ಮಾಡ್ತಾ ಇರೋದು ಗೃಹ ಮಂಡಳಿಯಿಂದ. ಇನ್ನು ಮನೆಗೆ ಅಂತಂದ್ರೆ ಬೆಳಿಗ್ಗೆ ಆನ್ ಟೈಮ್ ಬರ್ತೀರಾ, ರಾತ್ರಿ ಎಷ್ಟೊತ್ತಿಗೆ ಹೋಗ್ತೀರೋ ಗೊತ್ತಿಲ್ಲ, ಕೆಲಸಕ್ಕೆ 10-11 ಗಂಟೆವರೆಗೂ ಫೈಲ್ ಕ್ಲಿಯರ್ ಮಾಡ್ತೀರಾ ಅಂತ ಹೇಳಿದ್ರೆ, ಮತ್ತೆ ನೀವು ಕೆಲಸ ಮಾಡಿದ ಜಾಗದಲ್ಲೂ ಕೂಡ 2-3 ಇಲಾಖೆ ಜವಾಬ್ದಾರಿ ಇರುತ್ತೆ. ಮನೆಗೆ ಮದುವೆಗಿಂತ ಮುಂಚೆನೆ ನಾನು ಹೇಳಿದ್ದೆ, ನಾನು ಫಸ್ಟ್ ವೈಫ್ ಬಂದು ಆಫೀಸೇ ಇರೋದು ಹೇಳ್ತಾರೆ. ನಾವು ಮೊದಲಿಂದನೂ ಅದೇನೋ ಮೈಂಡಲ್ಲಿ ಇತ್ತಲ್ಲ. ಅವತ್ತು ಕೋಆಪರೇಷನ್ ಚೆನ್ನಾಗಿದೆ. ಮನೆಯಲ್ಲಿ ಅವರು ಟೀಚಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಮನೆಯಲ್ಲಿ ಅವ್ರದ್ದೇ ಮದರ್ದೊಂದು ಸ್ಕೂಲ್ ಇದೆ, ಅಲ್ಲಿ ಮ್ಯಾನೇಜ್ಮೆಂಟ್, ಸ್ಮಾಲ್ ಸ್ಕೂಲು, ಮ್ಯಾನೇಜ್ಮೆಂಟು, ಟೀಚಿಂಗು, ಅದು ಇದು ಅಂತ ಅವರು ಎಂಗೇಜ್ ಆಗಿರ್ತಾರೆ, ಅವರು ಬ್ಯುಸಿ ಇರ್ತಾರೆ. ಮತ್ತು ಮಕ್ಕಳು ಇಕ್ಕಳದೆಲ್ಲ ಅವರೇ ನೋಡ್ಕೊಳ್ಳೋದು, ನಾವೇನು ನೋಡ್ಕೊಳ್ಳೋಲ್ಲ. ಯಾಕೆಂದರೆ ನಮ್ಗೆ ಅಷ್ಟು ಟೈಮು ಸಿಗಲ್ಲ. ಏನು ಬೇಕು ಸಪೋರ್ಟ್ ಅಷ್ಟೇ ನಮ್ಮದು. ಬಟ್ ಆಫ್ಟರ್ ಆಫೀಸ್ ಅವರ್ಸ್ ನಾವು 100% ಡೆಡಿಕೇಟ್ ಮನೆಗೆ ಹೋದ್ಮೇಲೆ ಮಕ್ಕಳು ಅದು ಇದು ಟೈಮು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಬಟ್ ಕಡಿಮೆನೆ, ನಾನು ಮನೆಗೆ ಟೈಮ್ ಕೊಟ್ಟಿರೋದು ಭಾಳ ಕಡಿಮೆನೆ.
ಬೈತಿರ್ತಾರೆ, ಬೈಸ್ಕೊಳ್ಳೋದು, ಇನ್ನೇನು ಮಾಡೋಕ್ಕಾಗಲ್ಲ. ಎಸ್ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀರಾ. ನಿಮ್ಮ ಎಲ್ಲ ಸಾಧನೆಗೆ ಹಲವಾರು ಪ್ರಶಸ್ತಿ ಕೂಡ ಲಭಿಸಿದೆ. ತಮ್ಮ ಆದಿಗಳಿಗೆ ಅಮ್ಮ ರಾಜ್ಯ ಪ್ರಶಸ್ತಿ ಬಂದಿದೆ, ರಾಜ್ಯ ಸರ್ವೋತ್ತಮ ಪ್ರಶಸ್ತಿ ಬಂದಿದೆ. ಇನ್ನೂ ಹೆಚ್ಚು ಪ್ರಶಸ್ತಿಗಳು ಬರಲಿ, ಇನ್ನೂ ಹೆಚ್ಚು ಸೇವೆ ಮಾಡೋ ಅವಕಾಶ ಸಿಗಲಿ ಅನ್ನೋದು ನಮ್ಮ ಆಶಯ. ಕೊನೆಯದಾಗಿ ಪ್ರಶ್ನೆ, ಈ ಚರಣ 1 ನಿಮ್ಮ ಹಾದಿಗಳ ಚರಣ 1ರಲ್ಲಿ ಅದ್ರಲ್ಲಿ ಹೇಳ್ಕೊಂಡಿದ್ದೀರಾ, ಹಲವಾರು ವಿಷಯಗಳನ್ನ ಹೇಳ್ಕೊಂಡಿದ್ದೀನಿ, ಹಲವಾರು ವಿಷಯಗಳನ್ನ ಹೇಳ್ಕೊಳಕ್ಕಾಗಿಲ್ಲ ಅಂತ. ಚರಣ 2 ಯಾವಾಗ ಬರುತ್ತೆ ಅನ್ನೋದು? ಚರಣ 2 ರೆಡಿ ಇದೆ, ಪ್ರಿಂಟ್ ಆಗ್ಬೇಕಷ್ಟೇ. ಬಟ್ ಈಗಲೂ ಹೇಳ್ಕೊಳಕ್ಕಾಗದೇ ಇರೋದಿರುತ್ತೆ. ಯಾಕೆ ಸರ್ವಿಸಲ್ಲಿದ್ದ ಕೆಲವ್ರು ನಾನು ಇನ್ನೊಂದು ಹೇಳ್ಕೋಬೇಕು ಅಂತ ಇಲ್ಲ. ಕೆಲವು ಯಾವ ನೆಗೆಟಿವ್ ಇರುತ್ತೆ ನಮ್ಮ ಬುಕ್ನಲ್ಲಿ, ನೆಗೆಟಿವ್ ಎಲ್ಲ ಥರ ಅಗತ್ಯ ಇಲ್ಲ. ಯಾವುದೋ ಕಹಿ ಅನುಭವಗಳಾಗಿರುತ್ತೆ, ಇನ್ನೊಂದಾಗಿರುತ್ತೆ, ಅವ್ನು ಮರಿಬೇಕು. ಹಾಗಾಗಿ ನನ್ನ ಬುಕ್ಕು ಬರಿಬೇಕಾದ್ರೂ ನಾನು ತಗೊಂಡೋಗಿ ತೋರಿಸ್ದೆ, ಈ ವಯಸ್ಸಿಗೆ ಬೇಕಾ ಆತ್ಮಚರಿತ್ರೆ ಅಂದರು. ಆಮೇಲೆ ಓದ್ಬಿಟ್ಟು ಹೇಳಿದ್ರು, ಮಾಡ್ಬೋದು, ಇದೇನು ಆ ಥರ ಅನ್ಸಲ್ಲ ಅಂತ. ಇಟ್ಸ್ ಎ ನ್ಯೂ ಪ್ಯಾಟ್ರನ್ ನಾನು ಮಾಡುವಂಥದ್ದು. ಹಾಗಾಗಿ ಈ ಸಲನೂ ಹೇಳ್ಕೊಳ್ಳಾರ್ದಂಥವನ್ನ ಏನು ಹೇಳಕ್ಕೆ ಹೋಗಲ್ಲ. ಹೇಳ್ಕೊಂಡು ಜನ ಸಮಾಜಕ್ಕೆ ಉಪಯೋಗ ಬರುತ್ತೆ ಹೌದು ಅನ್ನೋದಿದ್ದರೆ ಉಪಯೋಗ ಆಗುತ್ತೆ ಅನ್ನೋದು ಇರುತ್ತೆ. ಆ ಥರ ಚರಣ 2 ರೆಡಿ ಇದೆ, ಶಾರ್ಟ್ಲಿ ಪ್ರಿಂಟ್ ಮಾಡಿಸ್ಬೇಕು, ಪೆಂಡಿಂಗ್ ಇದೆ. ಪ್ರಶಸ್ತಿಗಳು ನಮ್ಮ ನಿರೀಕ್ಷೆ ಮೀರಿ ಬಂದಿದ್ದಾವೆ. ರಾಜ್ಯ ಸರ್ವೋತ್ತಮ ಬಂತು, ಇದು ಬಂತು, ಮತ್ತು ಕಾಯಕ ಶ್ರೇಷ್ಠ ಪ್ರಶಸ್ತಿ ಶಿವಮೊಗ್ಗ ಬಂತು, ಜೀವನ್ ಉತ್ತಮ ಆಡಳಿತಗಾರ ಅಂಥೇಳಿ ಮಂಡ್ಯದ ಯಾವುದೋ ಒಂದು ಬಂತು, ಬೆಳ್ಳಿ ಪದಕ ಬಂದಿದೆ. ಸರ್ವೆಗೆ ಜನಗಣತಿ ಲಾಸ್ಟ್ 2011 ಜನಗಣತಿಗೆ ಬೆಳ್ಳಿ ಪದಕ ಬಂದಿದೆ. ಈ ಎಲ್ಲ ಒಂದರಿಂದ ಸುಮಾರು ಬಂದಿದೆ ಸರ್. ತೃಪ್ತಿ ಇದೆ, ಸಾಕು. ಇನ್ನು ಏನು ಬರೋದು ಬಿಡೋದು ಅದಕ್ಕೆ ಸೇರಿದಾಗ ನಾವೇನು ತಲೆ ಕೆಡಿಸ್ಕೊಳ್ಳೋ. ಹಾದಿಗಳ ಮೂಲಕ ಬಂದಂಥ ಈ ಸಂದರ್ಶನ ನಿಜಕ್ಕೂ ಕೂಡ ನಮಗೂ ಕೂಡ ಇನ್ಸ್ಪೈರ್ ಆಗುವಂಥ ಸಂದರ್ಶನ ಅಂತ ಹೇಳ್ಬೋದು. ಹಾಗೆ ತಮ್ಮ 2 ಅಧ್ಯಾಯಗಳಿದರಲ್ಲಿ ಶಿವಮೊಗ್ಗ ಮತ್ತು ಮಂಗಳೂರು ಸಿಟಿಯಲ್ಲಿ ಪಠ್ಯ ಆಗಿದೆ. ಬಹಳ ಒಳ್ಳೆಯ ಪುಸ್ತಕವಾಗಿ 14 ಆವೃತ್ತಿಗಳಿಗೆ ಕಂಡಿದೆ. ಇವತ್ತು ದೂರದರ್ಶನ ಚಂದನ ವಾಹಿನಿಗೆ ಸಮಯ ಕೊಟ್ಟು ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ದೂರದರ್ಶನಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿದ್ದೇನೆ. ಯಾಕೆಂದರೆ 2014ರಿಂದ ಇಲ್ಲಿ ತನಕ ಭಾಳಷ್ಟು ಸಲ ದೂರದರ್ಶನದಲ್ಲಿ ನನ್ನನ್ನು ಕರೆಸಿದ್ದೀರಿ, ಅವಕಾಶ ಕೊಟ್ಟಿದ್ದೀರಿ. ನನ್ನ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಮತ್ತು ಜನರೊಂದಿಗೆ ನನ್ನ ಅನುಭವಗಳನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ವೇದಿಕೆ. ಬಹುಶಃ ದೂರದರ್ಶನ ಇವತ್ತು ನಂಬಿಕಾರ್ಹ ಮಾಧ್ಯಮ ಬೇರೆ ಎಲ್ಲ ಚಾನಲ್ಗಳಿಗಿಂತ. ಹಾಗಾಗಿ ಅದರ ಬಗ್ಗೆ ಬಹಳ ಅಪಾರವಾದ ಪ್ರೀತಿ, ಗೌರವ ಇದೆ. ತಮಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ಅಧಿಕಾರಿ ಅಂತರಂಗ ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿಯೊಂದಿಗೆ ಮಾತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.